ಓಂ ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೀದಸಾದನಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮಭಿತ್ರ್ಯವತು. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾಸಂಪ್ರದಾಯಕರ್ತೃಭ್ಯೋ ವಂಶಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ. ನಾಲ್ಕು ಗಂಟೆ 3 ಗಂಟೆ ಆಗುತ್ತೆ. ಅರ್ಧ ಗಂಟೆ ಆದರೂ ಕಡೇ ಪಕ್ಷ ಏನೂ ಕೇಳಿ ಸುಮ್ಮನೆ ಋತುಗಳನ್ನ ಕೊಟ್ಟು ನೀವೆಲ್ಲೋ ಪೇಟೆಗೆ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ ಅನ್ನೋದು ಸರಿಯಲ್ಲ. ಅದು ಮಾಡಬೇಡಿ. ಅಂಥ ಕಡೆ ನಾವು ನಾವು ಕಳಿಸೋದೇ ಇಲ್ಲ ಅಂತ ಹೇಳ್ತಿದ್ದೇವೆ. ಹೌದು ಅದು ಬೇಡ ಅಂತ ನಾವು ಕಳಿಸೋದೇ ಇಲ್ಲ, ಅದು ಉಪಯೋಗ ಇಲ್ಲ. ಅದು ನಿಷ್ಪ್ರಯೋಜನ. ಅವರು ತಮ್ಮ ಸ್ವಾಧ್ಯಾಯಕ್ಕೋಸ್ಕರ ಬೇಕಾದ್ರೆ ಅಧ್ಯಯನ ಮಾಡ್ಕೋಬೋದು. ಸುಮ್ಮನೆ ಎಲ್ಲೋ ಹೋದ ನಡಿ. ಇದು ಹಾಗಲ್ಲ. ವಿಶಿಷ್ಟ ಪಾರಾಯಣ ಇದು ನಮ್ಮದು ವೇದ ಪಾರಾಯಣ ಪ್ರತಿಷ್ಠಾನ. ಈ ಸಾಮೂಹಿಕ ಪಾರಾಯಣ ಅಥವಾ ದೇವಸ್ಥಾನಗಳ ಪಾರಾಯಣ ಈ ಥರ ಪ್ರಾಬ್ಲಮ್ಗಳು ಜಾಸ್ತಿ. ಅದಕ್ಕೆ ಖಾಸಗಿ ನಾವು ಅದಕ್ಕೆ ನೋಡಿ ಮನೇಲಿ ಆಗೋತ್ತೇನೆ ಪರಿಪೂರ್ಣ ಮನೆಯವರು, ಸಂಬಂಧಿಕರು, ಸೋದರ ಮಾವ, ಚಿಕ್ಕಪ್ಪದ್ರು, ಮಳು ಎಲ್ಲರೂ ಕೂಡ ಕೇಳೋವಂಥ ಒಂದು ಅವಕಾಶವಾಯಿತು. ಆಮೇಲೆ ಒಂದು ಸರಿ ಪಾರಾಯಣ ಕೇಳಿದರೆ ಮುಂದಿನ ಜನರೇಷನ್ಗೆ ನಮ್ಮಲ್ಲಿ ಪಾರಾಯಣ ನಡೆದಿತ್ತು ಅಂತೇಳಿ ನಾವು ನಡೆಸಬೇಕು ಅನ್ನೋ ಬುದ್ಧಿ ಹುಟ್ಟತ್ತದ್ರಿಂದ. ಈಗ ಸುಮಾರು ನಮ್ಮ ಕಸಿನ್ಸ್ ಎಲ್ಲೆಲ್ಲಿ ಇದ್ದಾರೆ, ಎಲ್ಲ ಕಡೆ ಎಲ್ಲರಿಗೂ ಆನ್ಲೈನ್ ಕೊಟ್ಟಿದ್ದೆ. ಆನ್ಲೈನ್ ಲಿಂಕ್ ಪ್ರತಿ ಇದಕ್ಕೆ ಸೆಷನ್ಗೂ ಲಿಂಕ್ ಮಾಡಿ ಕಳಿಸ್ತಾ ಇದ್ದೆ. ಕೇಳಿ ನೀವು ಅದನ್ನ, ಎಲ್ಲರೂ ಕೇಳಿದ್ದಾರೆ. ಈಗೊಂದು ಪ್ರೋಗ್ರಾಮ್ ಇದೆ, ವೇದವನ್ನು ಶ್ರವಣ ಮಾಡುವಂಥ ಒಂದು ವಿಶಿಷ್ಟ ಪ್ರೋಗ್ರಾಮ್ ಇದೆ ಎಂದು ಗೊತ್ತು ಮಾಡದೇ ಒಂದು ಕೆಲಸ. ಪ್ರಧಾನ ಕೆಲಸ ಅದು. ಪ್ರಧಾನ ಕೆಲಸ, ಮುಖ್ಯವಾದ ಕೆಲಸ. ಇಷ್ಟು ಈಸಿಯಾಗಿ ಇಷ್ಟು ಆರಾಮಾಗಿ ಮಾಡಬಹುದು. ನಮಗೆ ಅಧ್ಯಯನ ಮಾಡೋಕ್ಕಾಗಲಿಲ್ಲ ಅಂತ ಒಂದು ಕಡೆ ಕೊರತೆ ಇದೆ. ಕೊರತೆ ಪೂರ್ಣ ಮಾಡ್ಕೊಳ್ಳೋದು ಹೇಗಪ್ಪ? ಒಬ್ಬರಿಗೆ 50 ವಯಸ್ಸಲ್ಲೋ 60 ವಯಸ್ಸಲ್ಲೋ ನಾನು ಅಧ್ಯಯನ ಮಾಡಲಿಲ್ಲ ಅಂತ ಬಂತು, ಮಾಡಬೇಕಾಗಿತ್ತು. ಬ್ರಾಹ್ಮಣ, ನಾನು ವೇದಾಧ್ಯಯನ ಮಾಡಲಿಲ್ಲಪ್ಪ, ನನ್ನ ಬಾಲಿದೆ ಅಂತ ಆಯಿತು. ಕೊರತೆ ಆಗಿ ಏನೋ ಕಾರಣಕ್ಕೆ ಆಗಿಲ್ಲ, ಬೇಡ ಬೇರೆ ಎಜುಕೇಷನ್ ಮಾಡಿ. ಕೊರತೆ ಪೂರ್ಣ ಹೇಗೆ? ನಾನು ಇದನ್ನೇ ಅವತ್ತಿಂದ ನೀವು ಮೊನ್ನೆ ಭಾಷಣ ಮಾಡೋದು ತುಂಬ ಚೆನ್ನಾಗಿತ್ತು. ಹೌದು, ಫುಲ್ಫಿಲ್ ಆಗೋದು ಹೇಗೆ? ಕೊರತೆ. ಹೌದು, ನಮಗೆ ಕೊರತೆ ಇದೆ. ನಿಗ್ರಹಸ್ತ್ರ ಆದದ್ದು ನಾವು ಮಾಡೋಕ್ಕಾಗಲಿಲ್ಲ. ಶಾಖೆ, ಶಾಖೆ, ಸಾಮಶಾಖೆ ನಾವು ಮಾಡೋಕ್ಕಾಗಿ ಏನೋ ಆ ಕಾಲದಲ್ಲಿ ಓದಿದ್ವಿ, ಎಜುಕೇಷನ್ ತೊಗೊಂಡು ನಮ್ಮ ಜೀವನಕ್ಕೆ ಬೇರೆ ಬೇರೆ ವೃತ್ತಿಗೆ ಹೋಗಲೇಬೇಕು. ಹೋಗಾಯಿತು, ವೃತ್ತಿ ಮಾಡಿದ್ವಿ, ಸಂಸಾರ ಮಾಡಿವೆಲ್ಲ ಕರೆಕ್ಟ್. ಬ್ರಾಹ್ಮಣನ ಅಧ್ಯಯನ ಮಾಡಲೇಬೇಕು ಅಂತ ಬೇಸಿಕ್ ವಿಷಯ ಇದೆಯಲ್ಲ, ಇದನ್ನು ನಮಗೆ ಕೊರತೆ ಆಗಿದೆ. ಈ ಕೊರತೆ ಪೂರ್ತಿ ಮಾಡೋದು ಹೇಗಪ್ಪ? ಇದಕ್ಕೊಂದು ಪೂರ್ತಿ ಮಾಡಬೇಕಲ್ಲ. ಕೊರತೆ ಇದೆ ನಿಜ, ಅದನ್ನು ಪೂರ್ತಿ ಮಾಡೋದು ಹೇಗೆ? ಅದಕ್ಕೆ ನಾನು ಯಾವಾಗ ಹೇಳ್ತಾ ಇದ್ದೆ, ಈ ಕೊರತೆ ಪೂರ್ತಿಗೆ ಅಂದರೆ ಶ್ರವಣ ಮಾಡಬೇಕು. ಶ್ರವಣ ಮಾಡೋದು ಹೇಗೆ? ಶ್ರವಣಕ್ಕೆ ಒಂದು ಸಿಸ್ಟಮ್ ಮಾಡಿ ಶ್ರವಣ ಮಾಡಬೇಕು ಅಂತ ನಾನು. ಶ್ರವಣಕ್ಕೆ ಒಂದು ಸಿಸ್ಟಮ್, ಅದು ಆ ಸಿಸ್ಟಮ್ ಮಾಡಿ ಶ್ರವಣ ಮಾಡಬೇಕು. ಆವಾಗ ನೋಡಿ ಹೇಳ್ತಾ ಇದ್ದೆ ನನಗೆ, ಕಿಮಹಂ ಸಾಧುನಾಕರವಂ ಕಿಮಹಂ ಪಾಪಮಕರವಂ. ಇದು ಕಡೆಯಲ್ಲಿ ಮನುಷ್ಯನಿಗೆ ಏನು ನಾನು ಮಾಡಿದ್ನಪ್ಪ, ನನ್ನ ಜೀವನದಲ್ಲಿ ಏನು ಮಾಡಿದಪ್ಪ ಅಂತ ಮನಸ್ಸಿಗೆ ಒಂದು ಬರ್ತದೆ. ನಾನೇನು ಅಧ್ಯಯನ ಮಾಡಲಿಲ್ಲಪ್ಪ. ಅಯ್ಯೋ, ನನಗೆ ಬ್ರಾಹ್ಮಣನಾಗಿ ಇಂಥ ಗೋತ್ರ ಸೂತ್ರ ಹೇಳಿ ನಾನು ಅಧ್ಯಯನ ಮಾಡಲಿಲ್ವಲ್ಲ, ಏನು ಮಾಡಿದೆ, ಎಲ್ಲವನ್ನೂ ಮಾಡಿದೆ ಅಂತ ಒಂದು ಕೊರತೆ ಇಲ್ಲ. ನಾನು ಆ ಕೊರತೆ ನೀಗಲಿಕ್ಕೋಸ್ಕರ ಏನೋ ಒಂದು ಸಣ್ಣ ಪ್ರಯತ್ನ ಮಾಡಿ ನಮ್ಮ ಮನೇಲಿ ವೇದಪಾರಾಯಣ ಏರ್ಪಡಿಸಿ ನನ್ನ ಸ್ವಶಾಖೆಯನ್ನು ನಾನು ಕೇಳಿದ್ದೇನೆ. ಇಷ್ಟೇ ಒಂದು ಸಮಾಧಾನ ಇರುತ್ತೆ ಮನುಷ್ಯನಿಗೆ. ಅಂದರೆ ಅತ್ಯಂತ ಬೇಸಿಕ್ಕಾಗಿರ್ತಕ್ಕಂಥ ವಿಷಯ ಇದು. ನಾವು ಮಾಡೋಕ್ಕಾಗಲ್ಲ. ನಾವು ಈ ಮಧ್ಯ ವಯಸ್ಸನ್ನು ನೀವು ಅಧ್ಯಯನ ಮಾಡಿ ಅಂತಾಗಲಿ, ನೀವು ಈಗ ಶುರು ಮಾಡಿ, ನೀವು ಪ್ರಾರಂಭ ಮಾಡ್ಕೊಳ್ಳಿ, ತುದಿ ಮುಗಿಸಿ, ಇವೆಲ್ಲ ಯಾವುದು ಆಗದೇ ಇರೋವಂಥ ಕೆಲಸ. ಅದು ಆಗದೇ ಇರೋವಂಥ ಕೆಲಸ. ಅದಾಗತ್ತೆ ಆ ವಯಸ್ಸನ್ನು ಮಾಡಿ. ಬೇರೆ ಬೇರೆ ವೃತ್ತಿಲಿರೋರಿಗೆ ಹೊಸದಾಗಿ ಅಧ್ಯಯನ ಮಾಡೋಕ್ಕೆ ಅನೇಕರಿಗೆ ಸಂಸ್ಕಾರ ಸಾಲದೇ ಇರುತ್ತೆ. ಅನೇಕರಿಗೆ ಅಧ್ಯಯನ ಮಾಡೋ ಪ್ರವೃತ್ತಿ ಬಂದರೂ ಮುಗಿಸೋಕ್ಕಾಗಲ್ಲ. ಅಲ್ಪ ಸ್ವಲ್ಪ ಮಾಡಿದ್ದು ಕೂಡ ಮರ್ತು ಹೋಗುತ್ತೆ. ಹೀಗಿದೆ ಸಂದರ್ಭ. ಅದನ್ನು ಹೇಳಿದ್ರೆ ಬೇಸಿಕ್ ಔಟ್ ಆಫ್ ಬೇಸಿಕ್ ಇದು ವೇದಾಧ್ಯಯನ ಅಂತ ನಾನು ಹೇಳ್ತಾ ಇದ್ದೆ. ಬೇಸಿಕ್ ಔಟ್ ಆಫ್ ಬೇಸಿಕ್ಕಲ್ಲಿ ಬೇಸಿಕ್ ಇದು. ಬ್ರಾಹ್ಮಣನಿಗೆ ಹೇಳಿದ್ದು ಜನ್ಮದ ಗೋತ್ರ ಸೂತ್ರ ನಾವು ಹೇಳ್ತೀವಿ ಅಂತಂದರೆ ಆ ಶಾಖಾಧ್ಯಾಯಿಯಿಂದ ಅಧ್ಯಯನಶೀಲನಾಗಿದ್ದೀನಿ ಅಂತ ಅರ್ಥ. ಮಾಡೋಕ್ಕಾಗಿಲ್ಲ, ಬೇಡ. ಕಾಲವನ್ನು ನಾನು ಒಬ್ಬರಿಗೆ ಹೇಳ್ತಾ ಇದ್ದೆ, ಕಾಲವನ್ನು ದೂಷಿಸಿ ಪ್ರಯೋಜನ ಇಲ್ಲ, ಪರಿಣಾಮವನ್ನು ದೂಷಿಸಿ ಪ್ರಯೋಜನ ಇಲ್ಲ, ಪರಿಸರವನ್ನು ದೂಷಿಸಿ ಪ್ರಯೋಜನ ಇಲ್ಲ, ಲೋಕದಲ್ಲಾಗ್ತಕ್ಕಂಥ ಈ ಜಾಗತಿಕ ಬದಲಾವಣೆ ದೂಷಿಸಿ ಪ್ರಯೋಜನ ಇಲ್ಲ. ಏನು ಪ್ರಯೋಜನ ಅದರಿಂದ? ದೂಷಣೆಗೆ ಬೇಕಾದಷ್ಟು ಅಂಶ ಇದೆ, 100 ಅಂಶ ಇದೆ. ನಮ್ಮ ಮನೇಲಿ ಮಾಡೋಕ್ಕಾಗಲ್ಲ, ನಮಗೆ ಮಾಡೋಕ್ಕಾಗಲ್ಲ, ನಮ್ಮಲ್ಲಿ ಅನುಕೂಲತೆ ಇಲ್ಲ, ನಮ್ಗೆ ಬಂದು ಮಾಡೋರಿಲ್ಲ, ನಮಗೆ ಇದು ತೊಂದರೆ ಇದೆ, ಜಗತ್ತಲ್ಲಿ ಕೆಟ್ಟೋಗಿದೆ, ಪ್ರತಿಯೊಂದು ಯಾರೂ ಮಾಡಿಸ್ತಾ ಇಲ್ಲ, ಎಲ್ಲ ಹೇಳ್ತಾ ಇದೆಲ್ಲ ದೂಷಣೆ ಆಯಿತು, ಹೇಳೋಣ. ಆದರೆ ಬರೀ ದೂಷಣೆ ಮಾಡ್ತಾ ಕೂರ್ತಾ ಒಳ್ಳೆಯದು. ನಾನು ಹೇಳ್ತಾ ಇದ್ದೆ, ಒಬ್ಬರು ಹೀಗೆ ಹೇಳಿದ್ದೆ, ಕತ್ಲೆ ಅಂತ ಕೂಗಾಗ್ತಾ ಪ್ರಯೋಜನ ಇಲ್ಲ, ಒಂದು ಸಣ್ಣ ದೀಪವನ್ನಾದರೂ ಹಚ್ಚಬೇಕು. ನೀವು ಕತ್ಲೆ ಅಂತ ಹೆಸರು, ಕತ್ಲೆ ಆಗಿದೆ ಅಂತ ಗುರುಗಳು ಹೇಳಿದ್ದಾರೆ.
ಹಾಗೆ ನಾವು ಕತ್ತಲೆ ಅಂತ ಕೂತ್ರೆ ದೊಡ್ಡವರು ದೊಡ್ಡವರು ಜಗದ್ಗುರುಗಳು ಒಂದು ಮಾತನ್ನು ಹೇಳಿದ್ದಾರೆ, ಭಾಳ ಸ್ವಾರಸ್ಯವಾದ ಮಾತು ಹೇಳಿದ್ದಾರೆ ಹಿಂದೆನೇ. ಈಗ ಸೂರ್ಯೋದಯವಾದ ಕೂಡಲೇ ಬೆಳಕು ಬರ್ತದೆ, ಸೂರ್ಯಾಸ್ತ ಆದ ಕೂಡಲೇ ಕತ್ತಲೆ ಆಗುತ್ತೆ. ಸೂರ್ಯಾಸ್ತವಾದ ಕೂಡಲೇ ಕತ್ತಲೆ ಆಯಿತು, ನಾವು ಸುಮ್ಮನೆ ಕೂರ್ತೀವೇನೋ? ಕೂರೋದಿಲ್ಲ. ಪರ್ಯಾಯ ಬೆಳಕನ್ನು ಹುಡುಕ್ತೀವೋ ಇಲ್ವೋ? ಸೂರ್ಯಾಸ್ತವಾಯಿತು ಕತ್ತಲೆ ಆಯ್ತು ಸುಮ್ಮನೆ ಕೂರ್ತೀವ? ಪರ್ಯಾಯ ಬೆಳಕು ಹುಡುಕ್ತೀವಿ ನಾವು. ಪರ್ಯಾಯವಾದ ಬೆಳಕನ್ನು ದೀಪದಲ್ಲಿ ಹುಡುಕ್ತೀವಿ. ದೀಪ ಸಾಕಲಿಲ್ಲ ಅಂದರೆ 4 ದೀಪ ಹಚ್ತೀವಿ. ಅಥವಾ ರಾತ್ರಿಗೆ ಸಮಾರಂಭ ಆದ ಇನ್ನೂ ಹೆಚ್ಚಿನ ಬೆಳಕು ಮಾಡ್ತೀವಿ. ನಾವು ಕತ್ತಲೆ ಉಂಟಾಯಿತು ಅಂತ ನಿರಾಶರಾಗಿ ಕೂರ್ತೀವೋ ನಮ್ಮ ಜೀವನದಲ್ಲಿ? ಇಲ್ವಲ್ಲ. ನಾವು ಸಂಜೆ ಕತ್ಲಾಗಿ ಹೋಯ್ತಪ್ಪ ಸೂರ್ಯ ಇಲ್ಲ ಅಂತ ಕೂರ್ತೀವ? ಒಂದು ಪ್ರಯತ್ನ ನಡೆಸ್ತೀವೋ ಇಲ್ವೋ? ಹಾಗೆ ಇಂಥ ವಿಷಯಗಳಲ್ಲೂ ಕೂಡ ಹಾಗೆ ಧರ್ಮಲೋಪವು ಆಗ್ತಾ ಇದೆ ಅಂತ ಕತ್ತಲೆ ಇದ್ದರೆ, ಧರ್ಮಲೋಪವಾಗ್ತಾ ಇದೆ ಕತ್ತಲೆ, ನಾವು ಕತ್ತಲೆ ನೋಡ್ಕೊ ಕೂತ್ ಪ್ರಯೋಜನ ಆಗಲ್ಲ. ಏನಾದರೂ ಒಂದು ಪರಿಹಾರ ತೆಗಿಬೇಕು ನಾವು. ಅದು ನಿಜವಾದ ಕೆಲಸ. ಹಿಂದೆ ಹೇಳಿದೆ ಇದನ್ನು ನೋಡಿ. ಕತ್ತಲೆ ಆಯಿತು ಅಂದ ಕಗ್ಗತ್ತಲೆ ಕವಿದಿದೆ. ಕಗ್ಗತ್ತಲೆ ಕವಿದಾಗ ಒಬ್ಬ ಸಣ್ಣ ದೀಪ ಹಚ್ಚಿದರೂ ಕೂಡ ಆ ದೀಪ ಅವನಿಗೆ ಮಾತ್ರ ಬಾಕಿಯವರಿಗೆ ಭರವಸೆ ಮೂಡುತ್ತೆ ಅಂತ ಹೇಳಿ. ದೂರದಲ್ಲಿ ಎಲ್ಲೋ ಬೆಳಕು ಕಾಣ್ತಾ ಇದೆ, ಸಣ್ಣ ಬೆಳಕು ಅಂತ. ಕತ್ತಲೆಯಲ್ಲಿ ಹಚ್ಚತಕ್ಕಂಥ ಸಣ್ಣ ದೀಪ ಇದ್ದಂಗೆ ಇವೆಲ್ಲ ಅಂತ ಹೇಳಿದ್ದಾನೆ ವೇದಪಾರಾಯಣ ಪ್ರತಿಷ್ಠಾನ. ಧರ್ಮಲೋಪ ಆಗಿದೆಯಪ್ಪ, ನಾವು ಅದಕ್ಕೆ ಏನು ಮಾಡೋಣಪ್ಪ? ನಾವು ಈ ಶಿಕ್ಷಣ ಪದ್ಧತಿ ಬದಲಾಯಿಸೋ ಸಾಧ್ಯವಾ? ವಿದೇಶಿ ಆಕ್ರಮಣ ಬದಲಾವಣೆ ಸಾಧ್ಯನಾ? ದೇಶದ ಪರಿಸ್ಥಿತಿ ಬದಲಾವಣೆ ಮಾಡೋಕ್ಕಾಗ? ಪ್ರಜಾರಾಜ್ಯ ವ್ಯವಸ್ಥೆ ಬದಲಾವಣೆ ಮಾಡೋಕ್ಕೆ ಸಾಧ್ಯ? ನಾವು ಏನು ಮಾಡೋಕ್ಕೆ ಸಾಧ್ಯ? ನಹಿ ಜಾನಪದಂ ದುಃಖಂ ಏಕಶೋಚಿತು ಅರ್ಹತಿ. ದೇಶಕ್ಕೆ ಒದಗಿರತಕ್ಕಂಥ ಶೋಕವನ್ನು ಒಬ್ಬ ಅತ್ತಿ ಏನು ಪ್ರಯೋಜನ ಆಗುತ್ತಪ್ಪ? ಏನು ಪ್ರಯೋಜನ? ಅದರಿಂದ ಏನು ಏನಾದರೂ ನಮ್ಮಿಂದ ಒಂದು ಸಣ್ಣ ಪ್ರಯತ್ನ, ನಮ್ಮಿಂದ ಏನಾಗುತ್ತೋ ಅಷ್ಟು. ಅದರಲ್ಲಿ ವೇದಪಾರಾಯಣ ಪ್ರಾಥಮಿಕವಾದದ್ದು. ಎಲ್ಲರಿಗೂ ವೇದವನ್ನು ಶ್ರವಣ ಮಾಡಿಸ್ತೀವಿ ಅಂತ ಹೊರಟ್ರೆ ಅದೇ ಒಂದು ಧರ್ಮ ರಕ್ಷಣೆ ಅಂತ ಹೇಳಿದ್ದೆ ನಾನು. ಇದೇ ಸ್ವಲ್ಪಮಪಸ್ತಿ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಇಷ್ಟು ಮಾಡೋಣ ಮೊದಲು ನಮ್ಮ ಪ್ರಯತ್ನದಿಂದ. ನಾವು ಈ ರೀತಿ ಒಂದು ಪ್ರಯತ್ನ ಪಟ್ಟರೆ ಮುಂದೆ ಅಧ್ಯಯನ ಮಾಡೋರು ಜನಿಸ್ಬೋದು. ನಾವು ಆಶಾವಾದಿಗಳಾಗಿದ್ವು. ಈ ಕತ್ಲೆ ಬಂದಾಗ ಸಣ್ಣ ದೀಪನ ನಾವು ಹಚ್ಚಿ ಮಾಡಬೇಕಾದ್ರೆ ಈ ಪರಿಸ್ಥಿತಿಯನ್ನು ದೂಷಿಸ್ತಾ ಕೈಕಟ್ಟು ಕೂತ್ರೆ ಏನು ಪ್ರಯೋಜನ? ಈ ಪರಿಸ್ಥಿತಿಗಳು ಆಗ್ತಾ ಇರತ್ತಲ್ಲ, ನಮ್ಮ ಕೈಲಿರೋದಲ್ಲ. ಈ ಯಾವುದೇ ಪರಿಸ್ಥಿತಿಯನ್ನು ಬದಲಾವಣೆ ಮಾಡಿಸ್ತಿಲ್ಲ ನಾವಿದ್ದೀವ? ಶಿಕ್ಷಣ ವ್ಯವಸ್ಥೆ ನಾವು ಬದಲಾವಣೆ ಮಾಡೋಕ್ಕೆ ನಾವು ನಮ್ಮಿಂದ ಆಗುತ್ತಾ? ನಮಗೆ ಈ ಪ್ರಪಂಚವನ್ನು ಪರಿವರ್ತನೆ ಮಾಡೋಕ್ಕೆ ನಾವು ಹೇಳಿದೆ. ನಾವೇನು ಈಶ್ವರರ? ನಮ್ಮಿಂದ ಏನು ಮಾಡೋಕ್ಕೆ? ನಾವೇನು ಮಾಡ್ಬೋದು? ಒಳ್ಳೇದು ಯಾವುದಿದೆ ಆಯ್ಕೆ ಮಾಡಿಕೊಂಡು ಉಪಕ್ರಮ ಮಾಡಬೇಕು ಅಂತ ಹೇಳಿದೆ. ಏನೋ ಪ್ರಾರಂಭ ಮಾಡಬೇಕು. ಸಮಸ್ಯೆ ಕುರಿತು ಅಥವಾ ಈ ವಾಸ್ತವ ಪರಿಸ್ಥಿತಿ ಕೂಡ ಚಿಂತೆ ಮಾಡೋ ಪ್ರಯೋಜನ ಆಗಲ್ಲ. ಚಿಂತೆ ಪರಿಹಾರ ನಮ್ಮಿಂದ ಏನಾಗುತ್ತೋ 1000ರಲ್ಲಿ 1 ಅಂಶ ಮಾಡಿದರೂ ಸಾರ್ಥಕವೇ. ಇದಕ್ಕಾಗಿ ಪ್ರತಿಷ್ಠಾನ ಪ್ರಾರಂಭ ಮಾಡಿದ್ದೀವಿ ಅಂತ ನಾನು ಹೇಳ್ತಾ ಇದ್ದೆ. ಪ್ರಾರಂಭ ಮಾಡಿದ್ವಿ ನಾವು ಅದನ್ನು. ಇದರಿಂದಾಗಿ ಪಾರಾಯಣ ಅಷ್ಟು ಜನದ ಮನಸ್ಸಿನಲ್ಲಿ ಕೂತ್ಕೊಳ್ತಲ್ಲ, ನಾವು ಇದು ಕೇಳ್ತೀವಿ ಅಂತ ಕೂಡ್ತಲ್ಲಮ್ಮ. ಇದು ನಾ ಇನ್ನೂ ಒಂದು ಹೇಳಿದ್ದೆ, ಈ ರೀತಿ ಮಾಡಿದ್ರಿಂದ ವೇದ ನಂದು ಅನ್ನೋ ಭಾವನೆ ಜಾಗೃತವಾಯಿತಲ್ಲ, ಅಷ್ಟೇ ಸಾಕು ಅದಕ್ಕೆ. ಈ ಮಹಾ ಕೆಲಸಗಳಿಗೆಲ್ಲ ಫಲ ಅಷ್ಟೇ. ತಾತ್ಕಾಲಿಕ ಫಲ, ತಾತ್ಪೂರ್ತಿಕ ಫಲ, ಆಮೇಲೆ ಆತ್ಯಂತಿಕ ಫಲ. ಹೀಗೆ ಕ್ರಮವಾಗಿ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಅಂಗಾಪೂರ್ವ ಅಂತ ಪೂರ್ವಮೀಮಾಂಸೆಯಲ್ಲಿ ಹೇಳ್ತಾರೆ. ಅಂಗಾಪೂರ್ವ ಮಹಾಪೂರ್ವ ಅಂತ ಹೇಳ್ತಾರೆ. ಒಂದು ಅನುಷ್ಠಾನ ಮಾಡಿದರೆ ಮೊದಲಿಂದ ಮಾಡ್ತಾನಲ್ಲ, ಅಗ್ನಿಮುಖವೇ ತಗೊಳ್ಳಿ. ಅಗ್ನಿಮುಖದಲ್ಲಿ ಹೋಮದಲ್ಲಿ ನಾವು ಮಾಡುವಾಗ ಪ್ರಾರಂಭದಿಂದ ಮಾಡ್ತಾ ಹೋಗ್ತೀವಲ್ಲ, ಸಮಿಧೇನಿ ಮಾಡ್ತೀವಿ, ರೇಖಾಕರಣ ಮಾಡ್ತೀವಿ ಎಲ್ಲ. ಅವರೇನು ವಿಚಾರ ಮಾಡಿದ್ದಾರೆ ಶಾಸ್ತ್ರದಲ್ಲಿ, ಇದರಿಂದ ಅಪೂರ್ವ ಉಂಟಾಗುತ್ತೆ ಅಂತ ಏನು ಸಿದ್ಧಾಂತ ಇದೆ ನಮ್ಮ ಶಾಸ್ತ್ರದಲ್ಲಿ. ಧರ್ಮ ಇದು ಅಪೂರ್ವ ಎಲ್ಲ ಮುಗಿದ ಮೇಲೆ ಉಂಟಾಗುತ್ತಾ ಅಥವಾ ಒಂದೊಂದಕ್ಕೆ ಉಂಟಾಗುತ್ತಾ ಅಂತ ವಿಚಾರ ಮಾಡಿ. ಇಲ್ಲಪ್ಪ, ಅಂಗಾಪೂರ್ವ ಮಹಾಪೂರ್ವ ಅಂತ ಇದೆ. ಅಂಗ ಅನುಷ್ಠಾನ ಮಾಡಿದ್ರೆ ಒಂದು ಅಪೂರ್ವ ಉಂಟಾಗುತ್ತೆ, ಇನ್ನೊಂದು ಅಂಗ ಮಾಡಿದ್ರೆ ಇನ್ನೊಂದು ಅಪೂರ್ವ, ಇನ್ನೊಂದು ಅಂಗ ಇನ್ನೊಂದು ಅಪೂರ್ವ. ಅವನು ಪರಿಸ್ತರಣ ಮಾಡ್ತಾನೆ ಅಂದರೆ ಅಗ್ನಿಂ ಪರಿಸ್ಥಿತಿ ಅವನು ಪರಿಸ್ತರಣ ಮಾಡ್ತಾನೆ ತಕ್ಷಣ ಅವನು ಇಟ್ಕೊಳ್ಳೆ ಒಂದು ಅಪೂರ್ವ ಉಂಟಾಗುತ್ತೆ ಅಂತಾರೆ ಅವರು. ಇದು ಅಂಗಾಪೂರ್ವ. ಈ ಅಪೂರ್ವಗಳು ಸೇರಿ ಸೇರಿ ಮಹಾಪೂರ್ವ, ದೊಡ್ಡ ಅಪೂರ್ವ ಒಂದು ಉಂಟಾಗುತ್ತಪ್ಪ ಅಂತ ಪೂರ್ವಮೀಮಾಂಸಾ ಸಿದ್ಧಾಂತ. ಅದರಂತೆ ಇದು ಅಷ್ಟೇ. ಇದು ಅಂಗ ಸಣ್ಣದಪ್ಪ, ನಮ್ಮಿಂದ ಆಗುತ್ತೆ, ನಾವು ಅಷ್ಟೇ ಮಾಡೋಕ್ಕೆ ಸಾಧ್ಯ. ಮತ್ತು ನಾವೆಲ್ಲ ಸಂಗತಿಗಳನ್ನು ನೋಡ್ಕೊಂಡು ಏನು ಮಾಡ್ಬೋದಪ್ಪ? ನಾವೇನು ಮಾಡೋಕ್ಕೆ ಸಾಧ್ಯ? ಇಡೀ ಸಮಾಜವನ್ನು ಕೂಡ ನಾನು ಹೇಳಿದೆ, ಇಡೀ ಸಮಾಜ ಎಲ್ಲರನ್ನೂ ವೇದಾಧ್ಯಯನಕ್ಕೆ ಹೋಗಿ ಅಂತ ನಾವು ಹೇಳಿದ್ರೆ ನಮ್ಗೆ ನಡೆಯುತ್ತಾ, ಅದು ಆಗತ್ತಾ? ಅದೋ ನಡೆಯೋದಲ್ಲ. ಇಷ್ಟೇ ನಮ್ಮ ಪ್ರಯತ್ನ ಅಂತ ಹೇಳಿದ್ದೆ. ಅದಕ್ಕೆ ಕ್ಯಾಚ್ ಆಯಿತು. ಈಗ ಅದ್ರ ಪರಿಣಾಮ ಆಯಿತು ನೋಡಿ. ಕೊನೆಗೆ ನಾನು ಹೊರಟು, ಯಾಕೆಂದರೆ ಅರ್ಜೆಂಟಾಗಿ ನಾನು ಹೊರಟ್ಬಿಟ್ಟೆ. ಊಟ ಮಾಡ್ಕೊಂಡು ತಕ್ಷಣ ಎಲ್ಲರೂ ಇದು ಮಾಡ್ಕೊಂಡು ನಾನು ಯಾಕೆಂದರೆ ಬೆಂಗಳೂರು ಶಿವಮೊಗ್ಗ ಬರೆದಿತ್ತು, ಬರ್ತಾ ಇದೆ. ನಮ್ಮ ಸೋದರ ಮಾವ ಕೊನೆಗೆ ಬಂದು ಕೈ ಹಿಡ್ಕೊಂಡು ತುಂಬಾ ಖುಷಿ ಪಟ್ಬಿಟ್ರು. ಭಾವನೆ ಸಾಕು, ಏನು ಅವ್ರ ಬಾಯಿಗೆ ಮಾತೇ ಬರಲಿಲ್ಲ. ಶಂಕರ ನೀನು ಮಾಡಿದ್ದು ನನಗೆ ಇದು ಅಂತ ಆ ಲೆವೆಲ್ ಸಾಕು ನನಗೆ, ಅಷ್ಟೇ ನನಗೆ ಖುಷಿ ಆಯಿತು. ಯಾಕೆಂದರೆ ಅದು ಹೇಳಿದಲ್ಲ, ಈ ವೇದ ಪಾರಾಯಣ ಮಾಡ್ಬೇಕಾದ್ರೆ ಎಷ್ಟು ವಿರೋಧ ಅವ್ರುಗಳು
ಫೇಸ್ ಮಾಡಿದ್ರು ಅಂತ ನನಗೆ ಚೆನ್ನಾಗಿ ಅದೇ ಎಲ್ಲ ನಮ್ಮನೆ ನಮ್ಮ ರಿಲೇಟಿವ್ಸ್ಗಳಿಂದನೇ ಹೌದು ಆಗತ್ತದು ಆಗತ್ತೆ. ಅದು ಈ ವರ್ಷದಲ್ಲಿ ಮಾಡಿದ್ಯಾ ಅದು ಮಾಡಿದ್ಯಾ ಏನ್ ಪ್ರಯೋಜನ, ಯಾರು ಮಾಡಿದೆ ನೀವು ಯಾರು ಮಾಡ್ತಾ ಇದ್ಯಾ ನೀವು ಏನೇನೋ ಹೇಳ್ತಾರಪ್ಪ. ಪಾಪ ಅವರು ನನ್ನ ಮೇಲೆ ನಂಬಿಕೆ ವಿಶ್ವಾಸ ಇದೆ, ವಿಶ್ವಾಸ ಅಷ್ಟು ಉಪಕ್ರಮ ವಿಶ್ವಾಸ. ಒಳ್ಳೆದನ್ನೇ ಉಪಕ್ರಮ ಮಾಡ್ತಾರೆ ಅಂತ ನಂಬಿಕೆಯಿಂದ ಮಾಡಿರ್ತಾರೆ. ಅದೇ ಇದೆಲ್ಲ ನಮ್ಮ ತಂದೆ ಹೇಳಿ ಅದನ್ನೇ ನಾನು ಕೊನೆಗೆ ಹೇಳಿ ನಮ್ಮ ತಂದೆ ನೆನೆಸ್ಕೋಬೇಕು ಅಂತ. ಶಾಸ್ತ್ರ. ನಮ್ಮ ಇಷ್ಟು ಜನಗಳು ನಮ್ಮ ತಂದೆ ಒಬ್ಬರೇ ವೇದ ಕಲ್ತಿದ್ದು. ಅವರು ವೇದಾಧ್ಯಾಯಗಳನ್ನ ವಿದ್ವಾಂಸನ ಹೇಗೆ ನೋಡ್ಕೋಬೇಕು, ಆ ಥರ ಅವ್ರನ್ನ ಪರಿಚರ್ಯ ಮಾಡಬೇಕು ಅಂತ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಅದನ್ನೆಲ್ಲ ನೀವು ತಿಳ್ಕೊಂಡು ಮಾಡಿದ್ದೀರಾ, ಅದರಿಂದ ಬ್ರಾಹ್ಮಣರು ಖುಷಿಯಾಗಿ ಅಷ್ಟು ಇದಾಗಿ ಹೇಳಿದ್ರು. ಬೇರೆಯವ್ರ ಕಡೆ ಆ ಥರ ಮಾಡೋಕ್ಕಾಗಲ್ಲ, ಎಲ್ಲ ಕಡೆ ಹೋಗಿ ನೋಡಿ, ಯಾಕಂದ್ರೆ ಅವರೇ ನೋಡಿದ್ದಾರೆ, ಅವ್ರು ಹೇಳ್ತಾ ಇದಾರಲ್ಲ ಎಲ್ಲ ನೀವು ಪಾಠ ಮಾಡಿ ಹೋಗ್ಬಿಡ್ತಾರೆ. ಅದಕ್ಕೋಸ್ಕರವೇ ಇದು ವೇದ ಶ್ರವಣಕ್ಕೋಸ್ಕರವೇ ಇದು ಮಾಡಿರೋದು. ಇದು ಬ್ರಾಹ್ಮಣ ಆದಿತ್ಯ ವೇದ ಶ್ರವಣ ಅವ್ರ ಮನೇಲಿ ಇಟ್ಕೊಂಡು ಪಾಪ ಅವ್ರಿಗೆಲ್ಲ ಅನುಕೂಲ ಮಾಡ್ಕೊಂಡು 3 ದಿನ ಮೇಂಟೈನ್ ಮಾನಗದಲ್ಲಿ ಅದನ್ನ ಗುರುಗಳು ಹೇಳ್ತಾ ಇದ್ರು. ಅಲ್ಲಿ ಗರ್ಭಾಡಿಗಳು ಹೇಳಿದ್ರಂತೆ, ಅಲ್ಲಿ ಎಲ್ಲೋ ಇದರಲ್ಲಿ ಮೈಸೂರಲ್ಲಿ 7 ದಿನ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ವೈದಿಕರುಗಳು ಒಂದು 8-10 ಜನ ವೈದಿಕರುಗಳು, ಅವ್ರುಗಳಿಗೆಲ್ಲ ಸಂಸ್ಕಾರ ಅವ್ರಿಗಳಿಗೆಲ್ಲ ಅವರ ಸೌಕರ್ಯ ಮಾಡಿಕೊಡ್ಬೇಕು. ಆದರೆ ಅಲ್ಲಿ ಹೋಮ ಶುರುವಾಗ್ತಾ ಇದೆ, ಬಂದು ಅವ್ರಿಗೆ ಇವ್ರು ಗೃಹಿಣಿ ಅವ್ರು ಬರಬೇಕು, ಬಂದು ಮಾಡಬೇಕು, ಹೋಗಿ ಕರ್ಕೊಂಬಂದು ಹೇಳ್ತಾರೆ. ಆವಾಗ ಗರ್ಭಾಡಿಗಳು ಬಿಟ್ಬಿಡಪ್ಪ, ಅವರು ಗರ್ಭಾಡಿಗಳು ಅವರು ಮಹಾಸಾಧಿಗಳು ಇದನ್ನ ಬ್ರಾಹ್ಮಣ ಪರಿಚಯ ಮಾಡ್ತಾ ಇದ್ದಾರೆ, ಅವ್ರುಗಳು ಮಾಡ್ತಾ ಇದ್ದಾರೆ, ಅದಕ್ಕಿಂತ ಇದೆಲ್ಲ ಏನು ಗುರುಪರ ಇಲ್ಲ ಅಂತ ಹೇಳ್ತಿದ್ದಾರೆ. ಅದು ಗರ್ಭಾಡಿಗಳು ಹೇಳಿ ಕಳಿಸಿದ್ರು. ಸೊ ಇದರ ಬೇಕಾದ್ರೆ ಆ ಸೌಕರ್ಯ ನಮಗೆ ಆ ಸುಕೃತ ಸಿಕ್ಕಿರದ ಒಂದು ಅಲ್ವಾ. ಬೇರೆ ಇನ್ಯಾವುದೇ ಧಾರ್ಮಿಕ ಕಾರ್ಯಕ್ರಮದಲ್ಲೂ ಕೂಡ ಶಾಂತವಾಗಿ ನಿಧಾನವಾಗಿ ಪರಿಚರ್ಯ ಮಾಡಕ್ಕೆ ಅವಕಾಶ ಸಿಗೋದಿಲ್ಲ. ಬೇರೆ ಉದ್ದೇಶ ಇರುತ್ತೆ, ಅಲ್ಲಿ ಉಪನಯನ ಇರುತ್ತೆ, ವಿವಾಹ ಇರುತ್ತೆ, ನಾಮಕರಣ ಇರುತ್ತೆ, ಗೃಹ ಪ್ರವೇಶ ಇರುತ್ತೆ, ಅದರಲ್ಲಿ ವ್ಯಗ್ರರಾಗಿರ್ತಾರೆ ಹೊರತು ಈ ವಿದ್ವಾಂಸನ ನೋಡೋದಲ್ಲಿ ಮಾಡಕ್ ಆಗಲ್ಲ. ಅಲ್ಲಿ ಇದೊಂದೇ ಕಾರ್ಯಕ್ರಮದಲ್ಲಿ ಮನೆ ಪಾರಾಯಣನೆ ಅವತ್ತಿಂದ ನಾವು ಒತ್ತಾಯ ಮಾಡ್ತಿರೋದನ್ನೇ, ಸಾಮೂಹಿಕ ಬೇಡ ಅಂತ ತುಂಬಾ ಖುಷಿ ಅವ್ರಿಗಂತ. ಎಷ್ಟು ಇದಂದ್ರೆ ನಮ್ಮ ಬಾಕಿಯವ್ರುಗಳು ಎಲ್ಲರೂ ಯಾರ್ಯಾರು ಬೈತಾ ಇದ್ರು ಅವ್ರುಗಳು ಎಲ್ಲ ಬಂದು ಕೇಳಿ ಅವ್ರುಗಳು ಪಾಪ ಇದು ಬಹಳ ಜನಕ್ಕೆ ಏನಾಗುತ್ತೆ ಅಂದ್ರೆ ಸ್ವರೂಪ ಗೊತ್ತಿರಲ್ಲ. ಕಾರಣ ಅಷ್ಟೇ, ನಾ ಹೇಳ್ತೀನಿ ಕೇಳಿ. ತುಂಬ ಜನಕ್ಕೆ ಏನಾಗಿರುತ್ತೆ ಅಂದರೆ ವೇದಪಾರಾಯಣ ಅಂದರೆ ಎಂತೋ ಮಾಡಿಸ್ತಾರೆ, ಇಲ್ಲ ಜನ ಸೇರ್ಕೊಂಡು ಗಲಾಟೆ ಆಗ್ತಾ ಇರುತ್ತೆ, ಏನೋ ಮಾಡಿ ಯಾವುದು ಇಲ್ಲದೆ ಇದು ಏನೇನು ಸಿಂಪಲ್ ಆಗಿರೋಂಥ ಒಂದು ಅಮ್ಮನವ್ರದ್ದು ಒಂದು ಇದನ್ನ ಆಚಾರ್ಯ ಫೋಟೋ ಇಟ್ಟು ಅಷ್ಟೇ ಶುರು ಮಾಡಿಬಿಡ್ತಾರೆ. ಅಷ್ಟೇ ನಡೀಲಿ. ಅಷ್ಟು ಮಹತ್ವ, ಅಷ್ಟು ಸರಳವೂ ಹೌದು, ಅಷ್ಟು ಪರಿಣಾಮಕಾರಿಯೂ ಹೌದು. ಅವ್ರು ಏನು ಗಲಾಟೆ ಮಾಡಬೇಕಾದಿಲ್ಲ, ಏನು ಸಮ ರೆಡಿ ಮಾಡ್ಕೋಬೇಕಲ್ಲ, ಏರ್ಪಾಡೇ ಇಲ್ಲ. ಎಷ್ಟೊತ್ತಿ ಬೇಕಿರೋ ಬನ್ನಿ, ಎಷ್ಟೊತ್ತು ಬೇಕಿರೋ ಎಷ್ಟಾಗುತ್ತೋ ಅಷ್ಟು ಕೇಳಿ ಎಲ್ಲ ಮಾಡಿ. ಅಷ್ಟು ಫ್ಲೆಕ್ಸಿಬಲ್ಲು, ಅಷ್ಟು ಲಿಬರಲ್ ಆಗಿರೋವಂಥ ಸಿಸ್ಟಮ್ ಅದು. ಅದೇನಿತ್ತು. ಸೊ ಅಷ್ಟು ಮಾಡೋದ್ರಿಂದ ನಾ ಇದನ್ನು ಹುಟ್ಟಾಕುವ ಆರಂಭದಲ್ಲಿ 25 ವರ್ಷ ಹುಟ್ಟಾಕುವಾಗ ಖಂಡಿತ ಒಂದಲ್ಲ ಒಂದು ಇದು ವ್ಯಾಪ್ಸತ್ತೆ ಹಿಡಿಯಿಲ್ಲ ನನಗೆ ಗೊತ್ತಿದ್ದು. ಯಾಕೆಂದ್ರೆ ಅದರ ಸಾರಲ್ಯ ಒಂದು, ಅದರ ಪರಿಣಾಮ ಒಂದು. ಯಾವಾಗ ನನಗೆ ಅವತ್ತು ಹೇಳಿದ ತಕ್ಷಣ ನನಗೆ ಯಾಗಿದ್ದಲ್ಲ, ನಾನು ನಿಮ್ಮ ಜೊತೆಗೆ ನನಗೆ ತೊಡಗಿಸ್ಕೋಬೇಕು ಅಂತ ನನಗೆ ತುಂಬ ಬಂದು ಮನಸ್ಸು ಇದೇ ಉದ್ದೇಶದಿಂದ. ಹೌದು, ಯಾಕಂದ್ರೆ ಇದು ಒಂಥರ ತುಂಬ ಉತ್ತಮವಾದ ಪ್ರೋಗ್ರಾಮ್. ಅದು ಅತಿ ಸಿಂಪಲ್ ಆದ ಪ್ರೋಗ್ರಾಮ್, ಅತಿ ಸಿಂಪಲ್ ಅಂಡ್ ಅತಿ ಹೈ, ಆ ಥರದ್ದು. ಇದೊಂದೇ ಮಾರ್ಗ. ನೀವು ಯಾವ ಮಾರ್ಗ ಯೋಚನೆ ಎರಡು ಕೂಡ ಮಾಡೋದು ಕಾಂಪ್ಲೆಕ್ಸ್ ಆಗಿರುತ್ತೆ, ಬಹಳ ಕಷ್ಟ ಇದೆ. ನೀವು ಏನೇ ಮಾಡೋಕ್ಕಾಗಲ್ಲ ಕೂಡ. ನೀವು ಇನ್ನೊಂದು ಕಾರ್ಯಕ್ರಮ ಅಂಗವಾಗಿ ಜೋಡಿಸಿದ್ರೆ ಮಾಡೋಕ್ಕಾಗಲ್ಲ. ಮತ್ತು ಉಪನಯನ ಇರುತ್ತಪ್ಪ, ಅವ್ನು ಉಪನಯನ ಮಾಡಿಬಿಟ್ಟು ಇನ್ನೇನು ಮಾಡ್ತಾನಪ್ಪ, ನೀವೇ ವೇಪಾರಣ ಕೇಳೋಕ್ಕಾಗತ್ತ? ಇದನ್ನೇ ಮಾಡಬೇಕು, ಇದನ್ನೇ ಮಾಡಿ ಕ್ಲುಪ್ತವಾಗಿ ಸಿಂಪಲ್ಲಾಗಿ ನೀವು ಇದು ಈ ಫೇಸು. ಮತ್ತು ವೇದಾಧ್ಯಯನ ಮಾಡೋರು ಕೂಡ ಫೇಸ್ ಅವ್ರಿಗೂ ಇದೆ, ಇದು ಏರ್ಪಾಡಿದೆ. ಅವ್ರಿಗೆ ಕೂಡ ಎರಡೇ ವೃತ್ತಿ ಇರೋದು, ಅರ್ಚಕಕ್ಕೆ ಹೋಗೋದು ಬೇರೆ ಎಲ್ಲೂ ಇಲ್ಲ. ಅದಕ್ಕೆ ಬರೀತಿದ್ದಾರೆ. ಅವ್ರಿಗೂ ಅಷ್ಟೇ ಏನೋ ಕಷ್ಟವಿದ್ದ ಬರೀ ಪಾರಾಯಣ ಮಾಡಿಯಪ್ಪ, ಸುಮ್ಮನೆ ಪಾರಾಯಣ ಮಾಡಿ ನೀವು ಅಷ್ಟೇ ಕೇಳಿ. ಸೊ ಪಾರಾಯಣದ್ದೇ ಒಂದು ತಂಡ ತಯಾರಾಗಿ ಇವ್ರಿಗೆ ಯಜಮಾನ್ ಕರಿಬೇಕು, ಅವ್ರು ಹೇಳ್ಕೊಡ್ಬೇಕು, ಮಾಡಿಸ್ಬೇಕು, ಸ್ವಾಭಾವಿಕ. ಅದು ಅವರಿಗೂ ಒತ್ತಡವೇ, ಅವ್ರಿಗೂ ಒಂದು ಪ್ರೆಷರ್, ಟೆನ್ಷನ್. ಪದಾರ್ಥ ಬೇಕು, ಪದಾರ್ಥ ಹಾಗಾಗಲ್ಲ. ಅವನೇ ಒಬ್ಬನೇ ಏಕಾಂತವ ಪಾರಾಯಣ ಮಾಡ್ತಾ ಇರುವಾಗ ಶಾಂತವಾಗಿ ಎಲ್ಲೂ ಕೇಳ್ತಾ ಒಬ್ಬ ಅರ್ಥವಾಗಿ ಗೊತ್ತಿರತಕ್ಕಂಥವ್ರು ಅನುಸಂಧಾನ ಮಾಡೋಕ್ಕೆ ಅವಕಾಶ. ಅದು ಯಾಕೆಂದ್ರೆ ಹಾಗೆ ಅನ್ಸುತ್ತೆ ನೋಡಿಪ್ಪ, ನೀವೇನು ಮಾಡಬೇಡಿ, ಬರೀ ಪಾರಾಯಣ ಮಾಡಿಂದ ಆನಂದವಾಗಿ ಮಾಡ್ತಾ ಕೂತಿರ್ತಾರೆ. ನೀವೇನು ಮಾಡಬೇಡಿ, ಕೇಳ್ತಾ ಕೂತ್ಕೊಳ್ಳಿಂದ ಅದು ಏನೂ ಇಲ್ಲ. ಊಟ ಹೊತ್ತಿಗೆ 12 ಗಂಟೆಗೆ ಹೇಳಿ ಬಿಡಿಸಿ ಮತ್ತೆ ಶುರು ಮಾಡಿದ್ರೆ ಕೇಳಿ ಅಷ್ಟೇ, ಕ್ಲೋಸ್. ಏನೋ ಪ್ರೋಗ್ರಾಮೇ ಇಲ್ಲ ಬೇರೆ. ಡಿಸ್ಟರ್ಬಿಂಗ್ ನಾ ಹೇಳ್ತಾ ಇದ್ದೇನೆ. ಮೋಸ್ಟ್ ಅನ್ಡಿಸ್ಟರ್ಬ್ಡ್ ಪ್ರೋಗ್ರಾಮ್ ಇದು ಅಂತ ಹೇಳಿದ್ದೆ ನಾನು ಹಿಂದೆ. ಮೋಸ್ಟ್ ಡಿಸ್ಟರ್ಬೆನ್ಸೇ ಇಲ್ಲ ಇದರಲ್ಲಿ, ಏನು ಡಿಸ್ಟರ್ಬೆನ್ಸ್ ಇಲ್ಲ ಅಷ್ಟು. ಅದಕ್ಕೆ ಎಲ್ರಿಗೂ ಆಕರ್ಷಣೆ. ಅದಕ್ಕೆ ನೋಡಿ, ಯಾರು ಕೂಡ ಮುಗಿದ ಮೇಲೆ ಇದ್ಯಾಕೆ ಮಾಡಿಸಿದೆ ಮಾರಾಯ ಅಂತ ಯಾಕೆ ಹೇಳಲ್ಲ ಅಂದರೆ ಏನೂ ಇಲ್ಲ, ತಾಪತ್ರಲ್ಲಿ ಪ್ರಾಬ್ಲಮ್ ಇಲ್ಲ ಅಲ್ಲಿ.
ಇದನ್ನು ಯಾಕೆ ಹಚ್ಕೊಂಡೆ ಮಾರಾಯ, ಇವ್ರ ಮನೆಯಲ್ಲಿ ಇವ್ರ ಮಾಮನ ಇದು ಯಾಕೆ ಹಚ್ಕೊಂಡೆ, ಅಯ್ಯೋ ಸಾಕು ಮಾರಾಯ, ಇನ್ನು ಖಂಡಿತ ಬೇಡ ಹಚ್ಕೊಂಡ್ಬಿಟ್ಟಿದೆ. ಹಾಗಾಗಲ್ಲ, ನಾವು ನಡೆಸ್ತೀವಿ ಅನ್ನೋ ಪ್ರೇರಣೆ ಬರೋ ರೀತಿ ಆಗಲ್ಲ. ಚಿಕ್ಕಪ್ಪಂದ್ರು ಎಲ್ಲ ಅದೇ ಹೇಳಿದ್ರು. ಹೌದು, ಇಷ್ಟೊಂದು ಬೇರೆ ಖರ್ಚು ಮಾಡ್ತಾ ಇದೆಯಾ, ಬರೀ ಪಾರಾಯಣ ಅಂತ ಹೇಳ್ತೀಯ, ಅದನ್ನ ಯಾಕೆ ಈಗ ಹಚ್ಕೊಳಕ್ ಹೋದೆ ಮೊದಲು ಏನು ಗೊತ್ತಾಗಲ್ಲ, ಹಾಗೆ ಹೇಳ್ತಾರೆ, ಹಾಗೆ ಹೇಳೋದು. ಅದೇ ಹೇಳಿದ್ದು, ಈಗ ಖರ್ಚು ಎಲ್ಲಾ ಫಂಕ್ಷನ್ಗಳಲ್ಲೂ ಖರ್ಚು ಮಾಡ್ತಾರೆ, ಅದಿದ್ದೇ ಇದೆ. ಆದ್ರೆ ಅದು 2 ಪಟ್ಟು 3 ಪಟ್ಟು ಖರ್ಚು ಮಾಡ್ತಾರೆ. ಹೊರಗಿನ ಜನನೇ ಇಲ್ವಲ್ಲಪ್ಪ ಇದರಲ್ಲಿ. ಯಾರು ಇನ್ನೊಂದೇನು ಗೊತ್ತಾ, ಅತಿ ಪರಿಶುದ್ಧವಾದ ಒಂದು ಅಂಶ ಅಂದರೆ ಅನ್ಯರನ್ನು ಯಾರನ್ನು ಕೂಡ ಸೇರಿಸಬೇಕಾದ ಪ್ರಸಂಗವೇ ಇಲ್ಲ. ಎಷ್ಟು ಮಡಿ ಬೇಕಾದ್ರೂ ಮಾಡ್ಬೋದು, ಹೈಯೆಸ್ಟ್ ಮಡಿ ನಡೆಸ್ಬೋದು. ಹೈಯೆಸ್ಟ್ ಮಡಿ, ಟಾಪ್ ಮಡಿ ಅಂತ ನಮ್ಮದೇ ಶ್ರಾದ್ದ ಮಡಿ ಅಂತ ಹೇಳ್ತೀವಿ. ಟಾಪ್ ಮಡಿನಲ್ಲಿ ಯಜಮಾನ ನಡೆಸ್ಬೋದು, ವೈದಿಕರು ನಡೆಸ್ಬೋದು. ಯಾಕೆ ಅಂದರೆ ಇನ್ನೊಬ್ಬರ ಸ್ಪೃಷ್ಟಾಸ್ಪೃಷ್ಟ ಸಂಬಂಧವೇ ಇಲ್ಲ ಇದರಲ್ಲಿ. ಸ್ಪೃಷ್ಟಾಸ್ಪೃಷ್ಟ ಆಗೋದೇ ಇಲ್ಲ. ಸ್ಪೃಷ್ಟಾಸ್ಪೃಷ್ಟ ಆಗೋದೇ ಅವನ ಮೊಬೈಲ್ನಲ್ಲಿ ಬಂದ, ಇನ್ನೊಬ್ಬ ಬಂದ, ವಿಡಿಯೋಸ್ ಬಂದ, ಮತ್ತೊಬ್ಬ ಬಂದ, ಇನ್ನೊಬ್ಬ ಬಂದ. ಮಾವಂಗೆ ಹೇಳಿದ್ದೆ, ಅಷ್ಟು ಪರಿಶ್ರಮ ಇದೆ. ನಮ್ಮ ಗ್ರೂಪ್ಗಳಲ್ಲಿ, ನಮ್ಮ ಫ್ಯಾಮಿಲಿ ಗ್ರೂಪ್ಗಳಲ್ಲಿ ಇಂಟಿಮೇಷನ್, ಬನ್ನಿ ಸುದ್ದಿ, ನೀವು ಬಂದ್ರೆ ಅಂದ್ರೆ ಓಕೆ, ನೀವು ಬಂದು ವೇದ ಪುರುಷನ ಅನುಗ್ರಹಕ್ಕೆ ಪಾತ್ರರಾಗಿ ಕೇಳಿ. ಫಸ್ಟ್ ಬಂದು ವೇದ ಶ್ರವಣ ಮಾಡಿ ವೇದ ಪುರುಷನ ಅನುಗ್ರಹ ಪಾತ್ರರಾಗಿ. ಇಷ್ಟೇ ಮತ್ತೇನಿಲ್ಲ. ಸತ್ಕಾರ ಸ್ವೀಕರಿಸಿ ಅಷ್ಟೇ. ಏನಿದೆ ಗೊತ್ತಾ, ಬಾಕಿ ಪ್ರೋಗ್ರಾಮ್ಗಳಲ್ಲಿ ಪ್ರತಿ ಉಡುಗೊರೆ ಕೊಡೋದು, ಮತ್ತೊಂದು ಅವೆಲ್ಲ ಸಹಜ ಮಾಡಲೇಬೇಕು. ಮೊದಲೇ ಮಗಳ ಮದುವೆ ಮಾಡ್ತಾನೆ ಅಂದರೆ ಇವನು ಬಾಕಿಯವ್ರಿಗೆ ಉಡುಗೊರೆ ಕೊಡಬೇಕು, ಬಾಕಿಯವ್ರು ಇವ್ರಿಗೆ ಕೊಡಲೇಬೇಕು. ಉಪನಯನ ಮಾಡ್ತಾನೆ ಬಟುಗೊಂದು ಕೊಡಬೇಕು, ಇವ್ರು ಬಂದವರಿಗೊಂದು ಚಕ್ಲಿ ಉಡ್ಡೆ ಕೊಡಲೇಬೇಕು. ಯಾರು ಏನಿಗೂ ಏನು ಕೊಡದೇ ಇರುವಂಥ ಪ್ರೋಗ್ರಾಮ್ ಇದು. ಎಂಥದೂ ಇಲ್ಲ, ಯಾರಿಗೆ ಎಂಥದೂ ಇಲ್ಲ. ನೀವು ಕೇಳಿ, ನಾನು ಕೇಳ್ತಾ ಇದ್ದೀನಿ, ನೀವು ಕೇಳಿ ಅಷ್ಟೇ. ಸಂಗೀತ ಕಚೇರಿ ಕೇಳಿದಾಗ ನೀವು ಕೇಳಿ ಕೂತ್ಕೊಂಡು. ವೆರಿ ವೆರಿ ಸಿಂಪಲ್ ಆ್ಯಂಡ್ ವೆರಿ ವೆರಿ ಸೂಪರ್ ಇದು. ನಾನು ಹಿಂದೆನೇ ವಿಚಾರ ಮಾಡಿ, ಪ್ರಯಾಗದಿಂದ ಬಂದ ಕೂಡಲೇ ಪ್ರಯಾಗಕ್ಕೆ ಹೋಗಿದ್ದು ನಾವು. ಪ್ರಯಾಗದಿಂದ ಬಂದ ತಕ್ಷಣ ನಂಗೆ ಪ್ರೇರಣೆ ಬಂತಿದ್ದು, ಇದು ಮಾಡಿಸ್ಬೇಕು ಕರೆಕ್ಟ್ ಅಂತ. ನನಗೆ 96-97 ನನ್ನ ಮನಸ್ಸು ಬಂದಿದೆ ಕರೆಕ್ಟು ಅಂತೇಳಿ. ಮತ್ತು ಒಬ್ಬನ ಮಾತು ಸ್ಟ್ರೈಕ್ ಆಗ್ಬಿಡ್ತು ನನಗೆ. ಕೆನ್ ಯು ಅಶ್ಯೂರ್ ಮಿ ದಟ್ ಆಲ್ ಬ್ರಾಹ್ಮಿನ್ಸ್ ಹ್ಯಾವ್ ಹೆರ್ಡ್ ವೇದಾಸ್ ಅಂತ ಒಬ್ಬ ಹೇಳ್ಬಿಟ್ಟು ನನಗೆ ಶಾಕ್ ಆಗ್ಬಿಡ್ತು. ಹೌದಲ್ವಾ, ಕೇಳಲೇ ಇಲ್ವಲ್ಲ, ನಾವು ಕೇಳಿಸ್ತೇ ಇಲ್ಲ. ಮನಸ್ಸಿಗೆ ನೀಟ್ ಅನಿಸ್ಬಿಟ್ಟು ಇಲ್ಲ ಇದು ಮಾಡಿಸ್ಲೇಬೇಕು. ಮತ್ತು ಅಷ್ಟೇ ಅಲ್ಲ, ಇದು ಇಂಪ್ಲಿಮೆಂಟ್ ಮಾಡೋದು ಸಿಂಪಲ್ ಇರೋದ್ರಿಂದ ಎಲ್ಲರೂ ಸ್ವೀಕರಿಸ್ತಾರೆ. ಇದನ್ನು ನಾವೇ ಕಾಂಪ್ಲಿಕೇಟ್ ಮಾಡಿಬಿಟ್ರೆ ಹೇಗಿದೆ 26 ಯಾರು ಇದನ್ನು ತಗೊಳ್ಳೋದಿಲ್ಲ. ಸೊಸೈಟಿ ಹಾಗೆ ನಾವು. ಮತ್ತು ಸಮಾಜದಲ್ಲಿ ಅತ್ಯಂತ ಕ್ಲಿಷ್ಟ ಪರಿಸ್ಥಿತಿ ಇರ್ತಾರಪ್ಪ, ನಾವಿಲ್ಲದೇ ಹೇಳೋಕ್ಕಾಗಲ್ಲ. ಅದು ಮಾಡಿ ಇದು ಮಾಡಿ. ಈಗ ಅದೇ ಅನ್ಕತ್ತೆ, ಇವ್ರುಗಳಿಗೆಲ್ಲ ಹೋಗಿ ದೊಡ್ಡ ದೊಡ್ಡ ಯಾಗ ಮಾಡಿ, ಗರುಡಜಯನ ಆಗಲಿ, ಸೋಮಯಾಗ ಮಾಡಿ, ಅದೆಲ್ಲ ಮಾಡಿ ಅದ್ರ ಫಲಗಳು ಏನು ಬರುತ್ತೆ ಅದನ್ನೇ ತಗೊಳಕ್ಕೆ ಇವ್ರಿಗೆ ಈಗ ಆಗತ್ತಾ. ಈಗ ನಿಮ್ಮ ಮಾತುಲ ಅಂದರೆ ಈ ಮಾತುಲಿ 80 ವರ್ಷ 80 ವರ್ಷ. ಈ 80 ವಯಸ್ಸಿನಲ್ಲಿ ಅವರನ್ನ ನಾವು ಅಗ್ನಿಷ್ಠೋಮಕ್ಕೆ ಗರುಡಚೇರಿಗೆ ಅಲ್ಲಿ ಮನೆಯಿಂದ ಹೊರಡೋದೇ ಕಷ್ಟವಾಗಿರುತ್ತೆ ಸಂದರ್ಭ. ಅತಿ ಸಿಂಪಲ್ ಮತ್ತು ಕೃತಾರ್ಥ ಅಂದ್ರೆ ಇದೇನೆ. ಎಲ್ಲೂ ಮಾಡಕ್ಕಾಗಲ್ಲ, ನೋಡೇ ಯಯ್ಯಂ ಕೃತುಮಧೀತೆ ತೇನ ತೇನಾಸ್ಯೇಷ್ಟಂ ಭವತಿ ಅಂತ ಶ್ರುತಿ ಹೇಳಿದ್ದು. ಸುಮ್ಮನೆ ಹೇಳಿದ್ದಲ್ಲ ಅದು. ಭಾಷೆಯಲ್ಲಿ ಬರೆದಿದ್ದಾರೆ, ವಿದ್ಯಾರ್ಥಿಗಳು ಬರೆದಿದ್ದಾರೆ. ವಿದ್ಯಾರ್ಥಿ ಪಂಚದಶಿಯಲ್ಲೂ ಇದೆ, ಬೇರೆ ಕಡೆ ಭಾಷೆಯಲ್ಲೂ ಇದೆ. ಭಗವಂತನ ಪರಮಾತ್ಮನಿಗೆ, ಸರ್ವಜ್ಞನಾದಂಥ ಪರಮಾತ್ಮನಿಗೆ ಭೂತ ಭವಿಷ್ಯತ್ತು ವರ್ತಮಾನ ವಿಪ್ರಕೃಷ್ಟ ಸನ್ನಿಕೃಷ್ಟ ಅತಿ ವಿಪ್ರಕೃಷ್ಟ ಆಗ್ತಕ್ಕಂಥದ್ದು, ಆಗಿರೋದು, ಮುಂದಾಗುವಂಥ ಸಮಸ್ತವೂ ಕೂಡ ಆ ಪರಾತ್ಪರ ವಸ್ತು ಅರಿವಿರೋದ್ರಿಂದಲೇ ಅದನ್ನು ಸರ್ವಜ್ಞ ಅಂತ ಕರೆದಿದ್ದಾರೆ. ಸುಮ್ಮನೆ ಸರ್ವಜ್ಞ ಅಂತ ಕರೆದಿಲ್ಲ. ಸರ್ವಜ್ಞ ಅಂದರೆ ಸರ್ವಕಾಲ ಸರ್ವದೇಶ ಅಂತ ಅರ್ಥ. ಅದಕ್ಕೆ ಸರ್ವಕಾಲವನ್ನು ಕೂಡ ತಿಳ್ಕೊಂಡಿದ್ದಾರೆ ಭಗವಂತ. ಅವನಿಗೆ ಗೊತ್ತಿಲ್ಲದೆ ವಿಪ್ರಕೃಷ್ಟವಾದದ್ದು ಶಬರಸ್ವಾಮಿಗಳು ಹೇಳಿದ್ದಾರೆ, ವಿದ್ಯಾರಣ್ಯರು ಹೇಳಿದ್ದಾರೆ, ಭಗವತ್ಪಾದರು ಹೇಳಿದ್ದಾರೆ. ಅವನಿಗೆ ಗೊತ್ತಾಗದೇ ಇರತಕ್ಕಂಥ ವಿಷಯ ಯಾವ ಆ ಪರಮಾತ್ಮನ ವಿಶ್ವಾಸ ರೂಪವಾಗಿ ಶ್ರುತಿ ಬಂದಿರೋದ್ರಿಂದ ಅದರಲ್ಲೂ ಕೂಡ ಹೀಗೆ ಸಂದರ್ಭ ಬರುತ್ತೆ ಅಂತ ತಿಳ್ಕೊಂಡೇನೆ ಯಜ್ಞಂ ಕೃತುಮಧೀತೆ ತೇನ ತೇನಾಸ್ಯೇಷ್ಟಂ ಭವತಿ. ಯಾವ ಯಜ್ಞಭಾಗವನ್ನು ಅಧ್ಯಯನ ಮಾಡ್ತಾನೋ ಆ ಯಜ್ಞವನ್ನು ಅನುಷ್ಠಿಸಿದಂತೆಯೇ ಆಗತ್ತೆ ಅಂತ ಇದಕ್ಕೋಸ್ಕರ ಹೇಳಿ. ಇಂಥ ಒಂದು ಸಂದರ್ಭವಿದೆ, ಮುಂದೆ ಯಾವ ಅನುಷ್ಠಾನವೂ ಮಾಡೋಕ್ಕಾಗಲ್ಲ. ಪಾರಾಯಣ್ಯಂ ಕರ್ತುಂ ಅಧೀತೆ, ಅದನ್ನು ಅಧ್ಯಯನ ಮಾಡಿ ತೇನ ಯಾಗೇನ ಇಷ್ಟಂ ಭವತಿ, ಆಗ ಮಾಡೋಂಗೆ ಆಗ್ತದಪ್ಪ. ಏತೇನ ಯಜತೆ ಯೌಚೈನಮೇವಂ ವೇದ. ಆ 2 ಭಾಗ ಯಾಕೆ ಹೇಳ್ತಾ ಇದೆ ಶ್ರುತಿ? ಅನುಷ್ಠಾನವೇ ಮಾಡಬೇಕು ಅಂತಿದ್ರೆ ಸರ್ವೇಪಿ ಯಜೇರನ್ ಅಂತ ಹೇಳ್ತಾ ಇತ್ತು. ಹಾಗೆ ಎಲ್ಲ ಯಾಗ ಮಾಡಬೇಕು, ಹಾಗೆ ಹೇಳಿಲ್ವಲ್ಲ ಅದು. ಏತೇನ ಯಜತೆ ಅವನಿಗುಂಟು, ಯೌಚ ಏನಂ ಏವಂ ವೇದ. ಯಾರು ಈ ತಿಳ್ಕೊಂಡಿರ್ತಾನೋ ಅವನು ಯಾಗ ಹೇಗೆ ಮಾಡಬೇಕು ತಿಳ್ಕೊಂಡ್ರೂ ಕೂಡ ಫಲ ಅಂತ ವೇದನ ಫಲ ಹೇಳಿದೆ. 2 ಯಾಕೆ ಹೇಳ್ತಾ ಇದೆ? ಸರ್ವಜ್ಞವಾದಿಂದ ಹೀಗೇ ಬರುತ್ತೆ ಸಂದರ್ಭ ಅಂತ. ಹೀಗೇ ಒಂದು ಸಂದರ್ಭ ಬರ್ತದೆ. ಘೋರ ಕಲಿಕಾಲದಲ್ಲಿ ಖಂಡಿತವಾಗಿ ಇಂಥದ್ದು ಬರ್ತದೆ. ಏನೂ ಮಾಡೋಕ್ಕೆ ಸನ್ನಿವೇಶ ಆಗೋದಿಲ್ಲ.
ಯಾವ ಅನುಷ್ಠಾನ ಮಾಡೋಕ್ಕೆ ಒಂದೋ ಎರಡೋ ನಡಿಬೋದು, ನಡೆಯೋದಿಲ್ಲ ಅಂತಲ್ಲ, ಅದು ನಡೀತಾ ಇರುತ್ತೆ, ಇಲ್ಲ ನಾವು ವ್ಯಾಪಕವಾಗಿ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬನಿಗೂ ಸೂತಸ್ಮಾತ್ ನಿತ್ಯಕರ್ಮಾನುಷ್ಠಾನ ಯೋಗ್ಯತೆ ಸೂತಸ್ಮಾತ್ ಮಾಡೋಕ್ಕಾಗತ್ತಾ? ಏನು ಪರ್ಯಾಯ ಹಾಗಾದರೆ? ಇದೇ ಪರ್ಯಾಯ, ಶ್ರುತಿ ಕೊಟ್ಟು ಪರ್ಯಾಯವೇ ಇದು. ನಾನು ಎಷ್ಟೋ ವರ್ಷ ಹೇಳ್ತಿದ್ದೆ, ವೇದಪಾರಾಯಣ ಪ್ರತಿಷ್ಠಾನ ಹೊಸದಾಗಿ ಹುಟ್ಟಾಕಿದ್ದಲ್ಲ, ನಮ್ಮ ಈ ಥೀಮು ಈ ಥಿಯರಿ ಹೊಸದಲ್ಲ, ಇದು ಶ್ರುತಿ ಹೇಳಿದ್ದನ್ನೇ ಪುನಃ ನಾವು ಹೇಳ್ತಾ ಇದ್ದೀವಿ. ನಾವೇನು ಹೊಸದಾಗಿ ಏನೂ ಹೇಳ್ತಾ ಇಲ್ಲ, ಎಂಥೊಂದು ಹುಟ್ಟಾಕಿಲ್ಲ ನಾವು. ಯಂಕೃದ್ಮಧೀತೆ ನಾನು ಹೇಳಿ ಶ್ರುತಿಯಲ್ಲಿ ಹೇಳಿದ ವಿಷಯ ಅದು. ನಾ ಇರತಕ್ಕಂಥ ವಿಷಯವನ್ನು ನಾವು ಎಲ್ಲರೂ ಕೂಡ ಅದರ ವಾಣಿಯಾಗಿ ನಾವು ಹೇಳ್ತಾ ಇದ್ದೀವಪ್ಪ ಅಷ್ಟೇ. ಕೇಳಿ ನೀವು ಇದನ್ನು ಕೇಳಿ. ಮತ್ತು ಕಾಲೋಚಿತವಾಗಿರ್ತಕ್ಕಂಥ ಮಾರ್ಗವಾಗಿದೆ, ಕಾಲಕ್ಕುಚಿತ, ಅದು ಕಾಲಕ್ಕೆ ಅತ್ಯಂತ ಉಚಿತ. ಒಬ್ಬ ಮನೆಯಲ್ಲಿ ಒಬ್ಬ ಹುಡುಗ ಅಥವಾ ಹುಡುಗಿ ಅವಳು ಇಂಜಿನಿಯರಿಂಗ್ ಕಾಲೇಜ್ ಓದ್ತಾಳೆ, ಮೆಡಿಕಲ್ ಕಾಲೇಜ್ ಓದ್ತಾಳೆ ಅಂತ ನೀನು ಕೂಡ ಒಂದು ಅರ್ಧ ಗಂಟೆ ಕೇಳಿ ನೀವು ಹೋಗು ಅಂತ ಹೇಳ್ಬೋದಲ್ಲ. 15 ನಿಮಿಷ ಕೇಳಮ್ಮ, ನೀನು 15 ನಿಮಿಷ ಕೇಳಪ್ಪ, ನೀನು ಕೇಳ್ಕೊಂಡು ಹೋಗು, ಆಮೇಲೆ ನೀನು ಕಾಲೇಜ್ ಹೋಗು, ಆಫೀಸಿಗೆ ಹೋಗು ಹೇಳ್ಬೋದಲ್ಲ. ಅವನೇನು ಮಾಡಬೇಕಾದ್ರೆ ಏರ್ಪಾಡು ಸಾಮಾನು ಮಾರ್ಕೆಟಿಗೆ ಹೋಗಬೇಕಾದಿಲ್ಲ, ನೀವು ಕೂತ್ಕೊಂಡು ಕೇಳಪ್ಪ ಇದನ್ನಷ್ಟೇ. ಅದರಿಂದನೇ ಅವನಿಗೆ ನಮ್ಮ ಮನೇಲಿ ಈ ಥರ ವೇದ ಶ್ರವಣ ಆಗಿತ್ತು, ವೇದಪಾರಾಯಣ ಆಗಿತ್ತು, ನಂಗೆ ಗೊತ್ತು, ನಂಗೆ ವೇದಪಾರಾಯಣದ ಪರಿಚಯ ಮಾಡಿಸೋದೇ ಒಂದು ಕೆಲಸ ಆಗಿದೆ ಇದು. ಎಲ್ಲರೂ ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಎಲ್ಲೆಲ್ಲಿದ್ರು ಅಲ್ಲಲ್ಲೇ ಕೇಳ್ಬೋದು ಅಲ್ವಾ ಅದು ಬಂತು ಈಗ. ಹೌದಲ್ವ, ಅದು ಎಲ್ಲಿ ಬೇಕು ಕೇಳ್ಬೋದಲ್ಲ, ಹಾಗಿದೆಯಲ್ಲ, ಹಾಗೆ ವ್ಯವಸ್ಥೆ ಇದೆಯಪ್ಪ. ನನಗದ್ರೆ ಹೇಳಿದೆ, ಎಷ್ಟನ್ನಾದಿ ನಿಶ್ಚಯಾನ್ವರಣ್ಯೇ ಗ್ರಾಮೇವ ಅದೇ ಥರನೇ ಆಗ್ತಾ ಇದೆಯಲ್ಲ ಈಗ. ಸಮಸ್ತಬೋದಕ್ಕೆ ಅದಕ್ಕೆ ಭವಿಷ್ಯತ್ತು ಭೂತ ವರ್ತಮಾನ ಅಂತಿಲ್ಲ, ಎಲ್ಲ ಹೀಗೇ ಬರ್ತದೆ. ಸರ್ವಜ್ಞ ಅದು, ಶ್ರುತಿ ಸರ್ವಜ್ಞ, ಅಷ್ಟು ಹೀಗೇ ಬರ್ತದೆ. ಏನು ಸಂದರ್ಭ ಬಂದರೂ ಕೂಡ ಧರ್ಮಲೋಪ ಆಗದೇ ಇರೋ ಹೇಗೆ ಅಂತ ಒಂದು ಅಂಶ ಹಾಕಿರುತ್ತೆ, ಒಂದು ಮಾರ್ಗ ಹಾಕಿರುತ್ತೆ. ಎಂಥ ವಿಷಮ ಕಾಲ, ಇದಕ್ಕಿಂತಲೂ ವಿಷಮ ಕಾಲ ಬಂದು ವೇದವೇ ವಿಸ್ಮೃತಿಯಾದ ಕಾಲವೆಲ್ಲ ಆಗಿದೆ. ನಾನು ಹೇಳ್ತಾ ಇದ್ದೀನಿ, ಇದೇನು ವಿಸ್ಮೃತಿ ಅಲ್ಲ, ಸಾವಿರಾರು ಜನ ಈಗಲೂ ವೇದಾಧ್ಯಯನ ಇದ್ದಾರೆ, ಒಬ್ರಿಗೂ ವೇದ ಬರದೇ ಇರೋ ವಿಸ್ಮೃತಿಯಾದ ಕಾಲ ಒಂದು ಬಂದಿದೆ ಹಿಂದೆ. ಎಲ್ಲ ವಿಸ್ಮೃತಿ, ಯಾರಿಗೂ ವೇದವೇ ಗೊತ್ತಿಲ್ಲ, ಒಬ್ಬರಿಗೆ ಗೊತ್ತಿಲ್ಲ. ಮಹಾಕ್ಷಾಮ ಬಂದು ಎಲ್ಲರಿಗೂ ಏನು ಗೊತ್ತಿಲ್ಲದಲೇ ವೇದವೆಲ್ಲ ಮರ್ತು ಹೋಗಿ, ಆವಾಗ ಸರಸ್ವತಿ ತನ್ನ ಮಗನಿಗೆ ಉಪದೇಶ ಮಾಡಿದ್ರಿಂದಲೇ ನಮ್ಮ ಶಾಖೆಗೆ ಸಾರಸ್ವತ ಪಾಠ ಅಂತ ಹೆಸರು ಬಂದು ಎಲ್ಲ ವೇದವನ್ನು ಸರಸ್ವತಿ ಎಲ್ಲರಿಗೆ ಹೇಳಿ ಇಟ್ಟಿದ್ದರಿಂದ, ಅವನು ಸಾರಸ್ವತರಿಗೆ ಎಲ್ಲ ವೇದವನ್ನು ಕೂಡ ಹೇಳಿದ್ದರಿಂದ, ಅವನು ಕ್ಷುತ್ಪಿಪಾಸೆ ಇಲ್ಲದೆ ಆಮೇಲೆ ಪುನಃ ಹೇಳಿದ್ರಿಂದ ನಮ್ಮ ಶಾಖೆಯಲ್ಲಿ ಮಂತ್ರಬ್ರಾಹ್ಮಣ ಮಿಶ್ರಣವಾದ ಪಾಠ ಸಾರಸ್ವತ ಪಾಠ ಆವಾಗ ಹುಟ್ಟಿದ್ದಪ್ಪ. ಆ ಕಾಲ ಬಂದಿದೆ, ಸಮಸ್ಯೆ ಹಿಂದೆ ಆಗೋಗಿದೆ ಎಷ್ಟೋ ಸರಿ. ಆಗಲೂ ಕೂಡ ಅಂಥ ಕಾಲದಲ್ಲೂ ಕೂಡ ದಾಟ್ಕೊಂಡ್ಬಂದಿರೋದು. ಸುಮ್ಮನೆ ಇವತ್ತಾರು ಸಾವಿರಾರು ಜನ ವೇದ ಹೇಳಿದ ಜನವಾದರೂ ಇದ್ದಾರೆ, ಅದು ಇಲ್ಲ ಎಂದು ಹೇಳ್ತಾ ಅವನು ಎಲ್ಲರೂ ಅಕ್ಷಾಮವಾದ ಏನು ಹೇಳ್ತಾನೆ. ಆದ್ದರಿಂದ ನಮ್ಮ ಕರ್ತವ್ಯ, ನಾನು ಅದನ್ನು ಹೇಳಿದೆ, ಬ್ರಾಹ್ಮಣನಾಗಿರ್ತಕ್ಕಂಥ ಇದು ಈ ವೇದ ಪಾರಾಯಣವನ್ನು ಯೋಜನೆ ಮಾಡಿ ಜೋಡಿಸ್ಕೊಡೋದು ಕರ್ತವ್ಯ ಆಗುತ್ತೆ ಅವನಿಗೆ. ಸಾವಿರಾರು ಜನ ಕಿವಿ ಹೇಳಬೇಕು ಅವ್ನು ಹೀಗಿದೆಯಪ್ಪ ಮಾಡಿ, ಮತ್ತು ಅನುಸರಿಸ್ಲಿಕ್ಕೂ ಮಾಡೋಕ್ಕೂ ಭಾಳ ಸರಳ, ಭಾಳ ಸರಳ. ಈಗ ನೆನ್ನೆ ಕಾರ್ಯಕ್ರಮ ಮುಗಿಸಿ ತಕ್ಷಣ ಹೊರಡೋಕ್ಕೆ ಅವಕಾಶ, ಇನ್ಯಾವ ಕಾರ್ಯಕ್ರಮ ತಕ್ಷಣ ಹೊರಡೋಕ್ಕಾಗಲ್ಲ. ಹೌದು, ನಾವು ಸಂಘಟನೆ ಮಾಡಿದ್ಮೇಲೆ ಏಪ ಉತ್ತರಾಂಗ ಮಾಡಬೇಡವಾ? ಪೂರ್ವಾಂಗ ಬೇಕು, ಉತ್ತರಾಂಗ ಬೇಕು, ಮಧ್ಯಮಾಂಗ ಬೇಕು. ಪೂರ್ವಾಂಗವೂ ಏರ್ಪಾಡು ಕಷ್ಟ, ಮಧ್ಯಮಾಂಗ ಲಿದ್ದು ಕಷ್ಟ, ಉತ್ತರಾಂಗ ಮಾಡ್ಕೊಡ್ಬೇಕಲ್ಲ. ಎಲ್ಲ ಅತ್ತೆಗೆ ಇದನ್ನು ಕೊಡು, ಮತ್ತೊಬ್ಬರಿಗೆ ಕೊಡು, ಇನ್ನೊಬ್ರಿಗೆ ಕೊಡು, ಇನ್ನೊಂದು ಮಾಡೋ, ಅದು ಸ್ವಾಭಾವಿಕ, ಅದರ ಸ್ವರೂಪನೇ ಹಾಗೆ. ಒಂದು ಮದುವೆ ಆದ ಕೂಡ ಸಾಮಾನು ತೊಗೊಂಡೋಗು, ಸರಿಸು, ಅವ್ರಿಗೆ ಕೊಡು, ಇದು ಕೊಡು, ಹೌದು, ಅದು ಸ್ವಾಭಾವಿಕ. ಎಷ್ಟು ಸಿಂಪಲ್ ಶ್ರಾದ್ದ ಮಾಡಬೇಕು, ಪೂರ್ವಾಂಗ ಎಷ್ಟು ಮತ್ತೆ ಸುಮ್ಮನೆ ಅವತ್ತು ಹಿಂದಿನ ದಿನ ಮತ್ತು ನೆಕ್ಸ್ಟ್ ದಿನ ಎಷ್ಟು ಕೆಲಸ ಇರುತ್ತೆ ಅಲ್ವಾ? ಪೂರ್ವಾಂಗ ಉತ್ತರಾಂಗ ಇರುತ್ತಲ್ಲ, ಅರೇಂಜ್ ಮಾಡ್ಕೊಂಡಿರೋದಕ್ಕೆ. ಮತ್ತೆ ಚೇರ್ ಮೇಲೆ ಆಚಾರ್ಯದ್ದು ಒಂದು ವ್ಯಾಸರದ್ದು ಒಂದು ಫೋಟೋ ಇಟ್ಟು, ಸರಸ್ವತಿ ಫೋಟೋ ಇಟ್ಟು ಪಾರಾಯಣ ಮುಗಿದ ತಕ್ಷಣ ಕೆಲಸ ವಿಸರ್ಜನೆ ಪ್ರೋಕ್ಷಣೆ ಮಾಡಿ ಕೆಲಸವೇ ಮುಗಿದೋಯ್ತು. ಅಷ್ಟು ಸಿಂಪಲ್ ಇದೆ, ಅಷ್ಟು ಮಹತ್ವದ್ದಿದೆ, ಅಷ್ಟು ಪ್ರಾಚೀನವಾದ್ದಿದೆ. ನಾವು ಹುಟ್ಟು ಹಾಕಿದ್ದಲ್ಲ, ಹೊಸ ಹಾಕಿದ್ದಲ್ಲ. ನಾನು ಹೊಸ ಒಬ್ಬರು ಹೇಳಿದರು, ನಾನು ಹೇಳಿದ್ದೆ ಹೊಸದಾಗಿ ಒಬ್ಬರು ನಾವು ಕಾಂಪಿಟೆಂಟ್ ಅಲ್ಲಪ್ಪ. ಏನಿದೆಯೋ ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ನಾವು ಕಾಂಪಿಟೆಂಟ್ ಅಥಾರಿಟಿ ಹೊರತು ಹೊಸದಾಗಿ ಸೃಷ್ಟಿ ಮಾಡ್ತೀವಿ. ವಿ ಆರ್ ನಾಟ್ ಕಾಂಪಿಟೆಂಟ್, ನಾವು ಕಾಂಪಿಟೆಂಟ್ ಅಥಾರಿಟೀಸ್ ಅಲ್ಲ ಅದಕ್ಕೆ ಅಂತ ಹೇಳಿ. ನಾವಲ್ಲ, ನಾವು ಅಷ್ಟೆಲ್ಲ ಶಕ್ತಿ ಇಲ್ಲಪ್ಪ. ಏನು ಬಂದಿದೆಯೋ ಅದನ್ನು ಮಲಿನವಾದ್ದನ್ನು ಇಲ್ಲ ಹಾಗಲ್ಲ ಅಂತ ತಿಳಿಸ್ಕೊಟ್ಟು ಮುಂದೆ ತೊಗೊಂಡು ಹೋಗೋದು ಅಷ್ಟೇ ನಮ್ಮ ಉದ್ದೇಶ ಅಂತೇಳಿ. ಅದರ ಮೇಲೆ ಅದನ್ನು ಅನ್ನಲ್ಲ. ಅವತ್ತು ಅದೇ ವಿಚಾರ ಮಾಡ್ತಾ ಇದ್ದೆ ನಾನು. ಆಗ 25 ವರ್ಷಕ್ಕೆ ಪ್ರಾರಂಭ ಮಾಡಲಾಗ ನಡೆದ ಮೇಲೆ ಆ ಕಾರ್ಯಕ್ರಮ ಆದನೇ ಬಾಕಿಯವ್ರಿಗೆ ಪ್ರೇರಣೆ ಆಯ್ತು. ಈಗ ಪುನಃ ಶುರುವಾಯಿತು ಅಂತ ನೋಡಿ, ಶುರುವಾಯಿತು. ಒಂದಲ್ಲ ಒಂದಿನ ಗೊತ್ತಿದ್ದ, ಒಂದಲ್ಲ ಒಂದಿನ ಹರಡುತ್ತೆ ಇದು. ಅದರ ಸಿಂಪ್ಲಿಸಿಟಿಯಿಂದಲೂ ಅದರ ಮಹತ್ವದಿಂದಲೂ ಹರಡುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು. ಒಬ್ಬರು ಇನ್ನೊಬ್ಬರು ನಮ್ಗೆ ಸ್ವಾರಸ್ಯ ಹೇಳಿದ ಜ್ಞಾಪಕ ಇದೆ. ಆವಾಗ ಸೋತೆಯವರೇ, ಈ ವೇದಪಾರಾಯಣ ಪ್ರತಿಷ್ಠಾನ, ವೇದಪಾರಾಯಣವನ್ನು ಮನೆಗಳಲ್ಲಿ ಮಾಡಿಸಿ ಬ್ರಾಹ್ಮಣರಿಗೆ ಕೇಳಿಸ್ಬೇಕು ಅಂತ ನೀವೇನು ಅಂದ್ಕೊಂಡಿದ್ದೀರಿ, ಇದು ಸಮಷ್ಟಿ ಬುದ್ಧಿಯಲ್ಲಿದ್ದು ವ್ಯಷ್ಟಿಯಲ್ಲಿ ಪ್ರಕಟವಾಗಿದೆ ಅಂತ ಹೇಳಿಬಿಟ್ಟಿದ್ರು ನನಗೊಬ್ಬರು ದೊಡ್ಡವರು, ಭಾಳ ದೊಡ್ಡವರು. ನಾನು ಅವ್ರಿಗೆ ನಮಸ್ಕಾರ ಮಾಡಿ ಹೀಗೆ ಹೇಳಿದ್ದೆ. ಅವಾಗ ಸಂಚಾರ ಮಾಡ್ತಾ 96-97ರಲ್ಲಿ ಅವರು ಭಾಳ ವೃದ್ಧರವರು. ನಮಸ್ಕಾರ ಮಾಡಿ ಹೀಗೊಂದು ಮನಸ್ಸಿಗೆ ಬಂದಿದೆ ಎಲ್ಲ ಬ್ರಾಹ್ಮಣರ ಬಗ್ಗೆ ವೇದಪಾರ, ಅವರ ಸ್ವಶಾಖೆ
ಕೇಳಿಸ್ಬೇಕು ಅಂತಿದೆ ನಮ್ಮ ಉದ್ದೇಶವಿದೆ ಅಂತ ಹೇಳಿ. ಆವಾಗ ಅವ್ರು ಹೇಳಿದ್ರು, ಸೋತಿಯವರೇ ನೀವೇನು ಇದು ಮಾಡ್ತಾಯಿದ್ದೀರಿ, ಇದು ಸಮಷ್ಟಿ ಬುದ್ಧಿಯಲ್ಲಿದೆ, ಸಮಷ್ಟಿ ಬುದ್ಧಿಯಲ್ಲಿದ್ದಂಥ ವಿಚಾರ ವ್ಯಷ್ಟಿಯಲ್ಲಿ ಪ್ರಕಟವಾಗಿದೆ ಅಷ್ಟೇ ಅಂತ ಹೇಳಿ. ಸತ್ಯವಾಗಿ ಹೌದು ಅಂತ ಹೇಳಿದೆ ನಾನು. ಯಾಕೆಂದ್ರೆ ನಾವು ಇದಕ್ಕನ್ನು ನಾವು ಸುಮ್ಮನೆ ಕರೆದ ಸಾಧನ ಮಾತ್ರ. ಏನಾಭಿ ದೇವೇನ ಹೃದಯ ಸ್ಥಿತೇನ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ ಅಂತಿದೆ. ಸಮಷ್ಟಿ ಬುದ್ಧಿಯಲ್ಲಿ ಹುಟ್ಟಿದ ಆ ಸಮಷ್ಟಿ ಬುದ್ಧಿಯಲ್ಲಿ ಹುಟ್ಟಿದ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ಇದು ಕೇಳಿದ ಕೂಡಲೇ ಪರಿಣಾಮ ಆಗದೆ ಗೊತ್ತಾಗುತ್ತೆ. ಹೌದು ಭಾಳ ಒಳ್ಳೆಯ ಕಾರ್ಯಕ್ರಮ, ನಮಗೆ ಗೊತ್ತಿರಲಿಲ್ಲ ಇದು ಹೇಗೆ ಅನ್ನಿಸ್ತದೆ. ಹಾಗೆ ಸಮಷ್ಟಿ ಬುದ್ಧಿಯಲ್ಲಿ ಹುಟ್ಟಿದೆ ಇದು. ಸಮಷ್ಟಿ ಬುದ್ಧಿಯಲ್ಲಿ ಹುಟ್ಟಿದ್ದು ವ್ಯಷ್ಟಿಯೇ ಪ್ರಕಟವಾಯಿತು. ಅದು ಪ್ರಕಟಕ್ಕೊಂದು ಸಾಧನ ಬೇಕು, ಒಬ್ಬನಿಂದ ಪ್ರಕಟ ಆಯಿತು ಅಷ್ಟೇ ಬೇಕು. ಸಮಷ್ಟಿ ಬುದ್ಧಿಯ ವಿಚಾರ ಅಂತ ನಂಗೊಬ್ಬರು ಹೇಳಿದೆ ಬಂದರೆ ಆವಾಗ 96-97 ಅವ ಮಾಡಬಾರ್ದು. ಅದು ಇಷ್ಟು ಬ್ಯಾಕ್ಗ್ರೌಂಡ್ ಇದೆಯಪ್ಪ ಇದಕ್ಕೆ, ಇಷ್ಟು ಹಿನ್ನೆಲೆಯಿಂದ ಆಗಿದೆ. ಎಷ್ಟು ನೀವು ಹೇಳಕ್ಕೆ ಮುಂಚೆ ನಾನು ಇದನ್ನೇ ಯೋಚನೆ ಮಾಡ್ತಾ ಇದ್ದೆ. ಹೌದು, ನಾವು ಇಷ್ಟೆಲ್ಲ ಮಾಡೋದಕ್ಕೆ ಈಗ ನಾನು ಪಾರಾಯಣ ಮಾಡಿಸ್ಬಿಡ್ಬೋದಾಗಿತ್ತು. ಹೌದು, 4 ಜನಕ್ಕೆ ಕರೆದು ಪಾರಾಯಣ ಮಾಡಿಸ್ಬಿಡ್ಬೋದು, ಯಾರಿಗೂ ಹೇಳ್ದಲ್ಲ ಕೇಳ್ದೆ ಮಾಡಿಸ್ಬಿಡ್ಬೋದಾಗಿತ್ತು. ಆದರೆ ಈ ನಮ್ಮ ವೇದ ಪಾರಾಯಣ ಪ್ರತಿಷ್ಠಾನ ನನಗೆ ಅವೇರ್ನೆಸ್ ಇದ್ದಿದ್ರಿಂದ, ಹೌದು, ನಿಮ್ಗಳನ್ನೆಲ್ಲ ಸೇರ್ಸ್ಕೊಂಡು ಮಾಡಿದ್ರಿಂದ ನೀವು ಈ ಥರ ಅದರ ವೇದದಲ್ಲಿರೋ ಇಂಪಾರ್ಟೆನ್ಸ್ ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಹೇಳಕ್ ಅನುಕೂಲ ಆಯ್ತು. ಆಮೇಲೆ ಇದೇ ತರ ಒಂದು ಸಂಘ ನಡೆಸ್ತಾ ಇದೆ ಜನಗಳಿಗೆ ಗೊತ್ತಾಯ್ತು. ಒಬ್ರಿಗೆ ಅದನ್ನ ಹೇಳಿದೆ ನಾವು, ಇಟ್ ಇಸ್ ನಾಟ್ ಎ ಪ್ರೋಗ್ರಾಮ್, ಬರೀ ಪ್ರೋಗ್ರಾಮ್ ಅಲ್ಲ ಇದು. ಪ್ರೋಗ್ರಾಮ್ ಇದು ಥಿಯರಿ ನಾ ಹೇಳಿದೆ, ಇದು ಬರೀ ಇಟ್ ಇಸ್ ನಾಟ್ ಬೇರೆ ಪ್ರೋಗ್ರಾಮ್, ಇದು ಧಾರ್ಮಿಕ ಪ್ರೋಗ್ರಾಮ್ ಅಂತ ತಿಳ್ಕೊಳ್ಬೇಡಿ. ಇದು ಧಾರ್ಮಿಕ ಕಾರ್ಯಕ್ರಮ ಮಾತ್ರವಲ್ಲ, ಮಹಾಬುದು ತತ್ವದ ಕೆಳಗಿರ್ತಕ್ಕಂಥ ಒಂದು ಧಾರ್ಮಿಕ ಕಾರ್ಯಕ್ರಮ. ಮೊದಲನೇ ದಿನ ಸಾಯಂಕಾಲ ಅವರು ಸಾಮ್ಯದ ಬಗ್ಗೆ ಪೂರ್ತಿ ನೀರು 3 ಗಂಟೆ ಮತ್ತೆ ಅದ್ರಲ್ಲಿ ಏನಿದೆ ಸಾಮಾನ ಅಲ್ವಾ, ಅಂದ್ರೇನು, ಇದರಿಂದ ಎಷ್ಟು ವಿಷಯ ಹೊರ ಬಂತು ಗೊತ್ತಾಯ್ತು ಎಲ್ಲರಿಗೂ ಕೂಡ ಗೊತ್ತಾಯ್ತು. ಅದಕ್ಕೆ ವ್ಯವಸ್ಥಾ ಭಾಗ ಕಡಿಮೆ ಇರಬೇಕು, ಶ್ರವಣ ಭಾಗ ಜಾಸ್ತಿ ಇರಬೇಕು. ಇಲ್ಲಿ ವ್ಯವಸ್ಥಾ ಭಾಗ ಕಷ್ಟವಪ್ಪ, ಅದು ವ್ಯವಸ್ಥಾ ಭಾಗ ಯಾರು ಭಾಳ ಕಷ್ಟ. ಕೆಲವರು ಸಾಮ್ಯದ ಗೊತ್ತಿಲ್ಲ, ಎಲ್ಲ ತುಂಬಾ ಚೆನ್ನಾಗಿ ಎಷ್ಟು ಪರಿಣಾಮ ಆಗುತ್ತೆ ಗೊತ್ತಾ. ಜನ್ರೇಷನ್ ಟು ಜನ್ರೇಷನ್ ಆಗುತ್ತದು. ನಾನು ಇನ್ನೂ ಒಂದು ಹೇಳಿದ್ದೆ, ಇನ್ನು ಮುಂದೆ ಬರತಕ್ಕಂತಹ ದಿನಗಳು ಯಾವತ್ತೂ ಕೂಡ ಇದಕ್ಕಿಂತಲೂ ಪ್ರತಿಕೂಲವಾಗಿರುತ್ತೆ, ಅನುಕೂಲ ಆಗಿರುವುದಿಲ್ಲ. ಕಲಿಯುಗ ಪ್ರಥಮ ಪಾದ, ದ್ವಿತೀಯ ಪಾದ, ತೃತೀಯ ಪಾದ ಪ್ರತಿಕೂಲವೇ ವಿನಃ ಅನುಕೂಲವಿಲ್ಲ ಅಂತ ನಮ್ಮ ಸನಾತನವೇ ಹೇಳಿದ್ಯಪ್ಪ. ಮುಂದೆ ಬರತಕ್ಕಂತಹ ದಿನಗಳು ಇದಕ್ಕೆ ಪ್ರತಿಕೂಲವಾಗಿರುತ್ತೆ, ಅನುಕೂಲವಾಗಿರೋದಿಲ್ಲ ಅಂತ ಸ್ವಾಭಾವಿಕ. ಅದು ಮುಗಿದು ತದನಂತರ ಆಗಬೇಕು ಅಂತ ನಮ್ಮ ಸನಾತನ ಹೇಳೋದು. ಈ ಪ್ರತಿಕೂಲ ದಿನಗಳಿಗೆ ಬೇಕಾದ ಒಂದು ಪ್ರೋಗ್ರಾಮ್ ಬೇಕಲ್ಲ, ಅನುಕೂಲ ದಿನಗಳಿಗೆ ಪ್ರೋಗ್ರಾಮ್ ಅಲ್ಲ, ಪ್ರತಿಕೂಲಕ್ಕೆ ಬೇಕಲ್ಲ. ಹಿಮ್ಮುಖವಾಗಿ ಹೋಗೋಕ್ಕಲ್ಲ, ಮುಮ್ಮುಖವಾಗಿ ಹೋಗಬೇಕಲ್ಲ. ಇನ್ನೂ ತೆಗ್ತಾ ಹೋಗುತ್ತೆ. ಕಾಣುತ್ತಲ್ಲ ನಮಗೆ ಧರ್ಮದ ಯಾವ ಧರ್ಮ ಕ್ಷೀಣಿಸ್ತಿರೋದು ಹೇಗೆ ಅಂತ ಕಾಣ್ತಾ ಇದ್ದಾರೆ. ಇದು ಹೀಗೆ ಸ್ವಭಾವ, ಅದು ಕ್ಷೀಣಿಸಿ ಹೇಗೆ ನಾವು ಕ್ಷೀಣಿಸುತ್ತೆ ಜಪ ಮಾಡಿ ಏನು ಪ್ರಯೋಜನ? ಕ್ಷೀಣಿಸ್ತಾ ಇರ್ತಕ್ಕಂಥ ಧರ್ಮಕ್ಕೆ ಉಜ್ಜೀವನಕ್ಕೆ ಅದೇ ಹೇಳಿದೆ. ಒಂದು ಗಿಡ ಒಣಗ್ತಾ ಇದೆ ಅಂದರೆ ಒಣಗ್ತಾ ಇದೆ ಒಂದು ಉದ್ದರಣೆ ನೀರು ಹಾಕಿ ನೀವು ಸಾಕು, ಅದನ್ನು ಮಾಡಿ. ಒಂದು ಗಿಡ ಒಣಗ್ತಾ ಇದೆ 100 ಜನ ಗಿಡ ಒಣಗ್ತಾ ಇದೆ ಅಂತ ಹೇಳಿದ್ರು ಕೂಡ ಗಿಡ ಚಿಗುರಲ್ಲ. ಆದರೆ ಒಂದು ಉದ್ದರಣೆ ನೀರು ಬೇಕು, ಅದಕ್ಕೆ ಬೇಕಾಗಿದೆ. ಆ ಒಂದು ಉದ್ದರಣೆ ನೀರನ್ನು ತಗೊಳ್ಳೋದು ಅಷ್ಟು ಬದುಕಿರುತ್ತೆ, ಅಷ್ಟು ಕಾಲ ಬದುಕಿರುತ್ತೆ. ಹೀಗೆ ಹೇಳಿದ್ದೆ ನಾನು. ಅದು ಒಣಗತ್ತಪ್ಪ, ಏನು ಮಾಡೋಕ್ಕಾಗತ್ತೆ, ನೀರು ಒಣಗತ್ತಪ್ಪ. ಆ ಒಣಗಿದ್ರೆ ನಮ್ಮ ಉದ್ದರಣೆ ನೀರು ಅದು ಪ್ರಾಶಸ್ತ್ಯವಿದೆಯೇ ವಿನಃ ಅದು ಒಣಗೋ ಪ್ರಕ್ರಿಯೆ ಇಲ್ಲ. ಹಾಗೆ ಆಗ್ತದೆ. ಹಾಗೆ ಧರ್ಮ ಕ್ಷೀಣಿಸಿ ಒಣಗೋಗಿರೋ ಪಾಳು ಬಿದ್ದಿರೋ ಕಟ್ಟದಲ್ಲಿ ಸಂದಿನಲ್ಲಿ ಮತ್ತೆ ಒಂದು ಸಣ್ಣ ತುಂಬೆ ಗಿಡ ಬೆಳೆದ್ಬಿಟ್ರೆ ಮತ್ತೆ ತುಳಸಿ ಗಿಡ ಬಿಟ್ಬಿಡುತ್ತೆ. ಹೇಗಂತಂದ್ರೆ ಅಲ್ಲಿ ಎಲ್ಲಿ ನೀರು ಬಿತ್ತು, ಅಲ್ಲಿ ನೀರು ಬೆಳೆಸ್ ಸಾಧ್ಯವೇ ಇಲ್ಲ. ಗಿಡ ಅದು ಹೆಂಗೆ ಬಂದ್ಬಿಡುತ್ತೆ? ಅಲ್ಲಿಗೆ ಎಲ್ಲಿ ಬೀಜ ಹೋಯ್ತು, ಯಾರು ತಗೊಂಡೋಗಿ ಬೀಜ ಹಾಕಿದ್ರು. ಮತ್ತು ಒಂದು ಹೇಳಿದೆ ನಾನು, ಇದು ಈಶ್ವರೇಚ್ಛೆಯಿಂದ ನಡೀತಿರ್ತದೆ. ಅದು ಆ ಈಶ್ವರೇಚ್ಛೆ ನಾವೊಂದು ಬರೀ ಒಂದು ಸಾಧನವಾಗಿರ್ತೀವಿ ಅಷ್ಟೇ ವಿನಃ ಇದು ಯಾವತ್ತೂ ನಮ್ಮ ಮನಸ್ಸಲ್ಲಿ ನಾವು ಯಾವುದೂ ಹೊಸ ಪ್ರೋಗ್ರಾಮ್ ಹುಟ್ಟಾಕಾಗೋದೂ ಇಲ್ಲ, ಆ ಶಕ್ತಿಯೂ ಇಲ್ಲ ನಮಗೆ. ಅವು ಈಶ್ವರಾಜ್ಞೆ, ಎಲ್ಲವೂ ಈಶ್ವರಾಜ್ಞೆ. ಆ ಈಶ್ವರಾಜ್ಞೆ ಅಂತ ತಿಳ್ಕೊಂಡು ನಾವು ಭಗವಂತನಲ್ಲಿ ಈಶ್ವರಾಜ್ಞೆ ಅಂತ ತಿಳ್ಕೊಂಡು ಮಾಡ್ತಕ್ಕಂಥವು. ನಾವು ಈಶ್ವರಾಜ್ಞೆ ನಮ್ಮಲ್ಲಿ ಈಶ್ವರ ಇದು ಮಾಡಿಸ್ಬೇಕು ಅಂತ ಈಶ್ವರಾಜ್ಞೆ ಆಗಿದೆ, ಅದರಿಂದ ನಾವು ಮಾಡ್ತೀವಿ. ಇದು ಒಳ್ಳೆಯ ಸಂಕಲ್ಪ, ಇದು ಶುದ್ಧವಾದ ಸಂಕಲ್ಪ, ಇದು ನಾವು ಮಾಡ್ತೀವಿ. ಇದು ಹಿಡಿಸುತ್ತೆ, ಇದು ಭಾಳ ಮುಖ್ಯ. ನಾವು ಇಡೀ ಪ್ರಪಂಚ ಅದನ್ನು ಹೇಳ್ತಾರೆ, ಎಲ್ಲ ಪ್ರಪಂಚಕ್ಕೂ ಎಲ್ಲ ಒಳ್ಳೇದು ಮಾಡಬೇಕು. ಎಲ್ಲವೂ ನಮ್ಮಿಂದ ಮಾಡೋಕ್ಕಾಗಲ್ಲಪ್ಪ, ಎಲ್ಲದನ್ನು ಮಾಡೋಕ್ಕಾಗಲ್ಲ. ಒಬ್ಬರು ಹೇಳಿದರು ಅಲ್ಲ, ಸೋತಿಯವರೇ ನೀವು ಅಂಗವಿಕಲರದ್ದು ಬೇರೆ ಎಲ್ಲ ಇದೆಲ್ಲ ಈ ಥರದ್ದೆಲ್ಲ ತೊಗೊಬೋದು. ಯಾಕಂದ್ರೆ ನಾನು ಎಲ್ಲವೂ ಒಳ್ಳೆಯ ಕೆಲಸವೇಪ್ಪ. ಒಬ್ಬ ಮನುಷ್ಯ ಯಾವುದಾದ್ರು ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ಸಾಧ್ಯ. ಎಲ್ಲ ಒಳ್ಳೆಯ ಕೆಲಸ ಒಬ್ಬನು ಮಾಡೋಕ್ಕಾಗತ್ತಾ? ವೈದ್ಯಕೀಯ ಇರ್ಬೋದು ಅಥವಾ ಇದು ಆಗತ್ತಾ? ನಮ್ಮಿಂದ ಏನಾಗತ್ತಪ್ಪ? ನಮ್ಮ ಆಯಸ್ಸಲ್ಲಿ ಏನು ಅಷ್ಟನ್ನು ಮಾಡಿದ್ರೆ ಸಾಕು. ಅದೇ ಉದ್ಯಾನದ ಎಲ್ಲ ಗಿಡ ಒಣಗ್ತಿದ್ದೆ, ಎಲ್ಲ ಗಿಡಕ್ಕೂ ನೀರು ಹಾಕೋ ಶಕ್ತಿ ಇಲ್ಲ, ಒಂದು ಗಿಡಕ್ಕೆ ನೀರು ಹಾಕೋ ಅಷ್ಟು ಮಾಡೋಣ ಸಾಕು. ಮಾಡೋಣ ಅಂತ ಮುಖ್ಯ ಅಂತ ನಾನು ಹೇಳಿ, ಮಾಡಬೇಕಾದ ಮುಖ್ಯ. ಅದು ಎಷ್ಟಕ್ಕಿರಲಿ, ಯಾವತ್ತಿರಲಿ, ಎಷ್ಟೇ ಪ್ರಮಾಣದ್ದಿರಲಿ, ಮಾಡೋದು ಭಾಳ ಮುಖ್ಯ. ಕ್ರಿಯಾತ್ಮಕವಾಗುತ್ತೆ. ಮಾಡಿದ ಕ್ರಿಯಾ ಕೇವಲ ಮುಕ್ತರಂ ಅಂತ ನಮ್ಮ ಶಾಸ್ತ್ರ ಹೇಳಿದೆ. ಕ್ರಿಯಾವಾಂಸ ವಿದ್ವಾನ್ ಅಂತ ಹೇಳಿದೆ. ಮಾಡೋದು 3 ಹೇಳೋದಲ್ಲ ಸರ್, 3 ಹೇಳಿದ್ರು ಒಂದನ್ನು ಮಾಡ್ತು ಅದರಿಂದ ಅಷ್ಟೇ ಫಲ ಸಾಕು. ಹೀಗೆ
ಇದು ಆಗ ಇವೆಲ್ಲ ಇದು ಹಾಗೆ ಈ ದೃಷ್ಟಿಯಿಂದ ತುಂಬ ಖುಷಿ ಆಯ್ತು. ಅದು ಮಾತ್ರ ಶುರು ಮಾಡಿದಾಗಲೂ ಅಷ್ಟೇ ನಿಧಾನಕ್ಕೆಲ್ಲ ಮಾಡಿ ಆರಾಮಾಗಿ ಕೇಳಿ ಮಾಡಿ ಆನಂದ ಆಗುತ್ತೆ. ಶುರು ಮಾಡಿ ನಿಧಾನಕ್ಕೆ ಮುಗಿಸ್ಬೇಕಾದ್ರೆ ಅಷ್ಟು ಅವ್ರು ಹೇಳಿದರು ನೋಡಪ್ಪ ಅವರು ಈಗ ನಾವು ಫಸ್ಟು 3 ದಿನ ಅಂತ ಆಮೇಲೆ ಅದು 2.5 ದಿನಕ್ಕೆ ನಿಂತ್ಕೊಂತು. 2.5 ದಿನಕ್ಕೆ ನಾನು ಫಸ್ಟ್ 5 ದಿನ ಹಾಕಿದ್ರೆ ಪ್ಲ್ಯಾನ್ ಮಾಡಿದ್ದೆ. ಆಮೇಲೆ ನಾನು ಇವತ್ತು ಇಲ್ಲಿಗೆ ಬರೋದು ಬೇರೆ ಒಪ್ಕೊಂಡ್ಬಿಟ್ಟಿದ್ದೆ ಇವರು ಹಂಗಂತ. ಹಾಗಾಗಿ ಅವ್ರುಗಳಿಗೆಲ್ಲ ಟೈಮ್ ನೋಡ್ಕೊಂಡು ಈಗ ಆಯಿತು 3 ದಿನಕ್ಕೆ ಅಂದಂಗೆ ನಾನು ಕೊನೆಗೆ ಅವರು ಸುಮಾರು ಇಲ್ಲ ನಾನು ಮಧ್ಯಾಹ್ನ ಹೊರಟ್ಬಿಡ್ಬೇಕು ಊಟ ಮಾಡ್ಕೊಂಡು ಹೊರಟ್ಬಿಡ್ತೀವಿ ನಾವು ಅಂತ ಅಂದರು 3ನೇ ದಿನಕ್ಕೆ. ಸರಿ ಆಯಿತು 3 ದಿನಕ್ಕೆ 2.5 ದಿನಕ್ಕೆ ಏನಾಗುತ್ತೋ ಅಷ್ಟು ಮುಗಿಸಿದ್ವಿ. ಹಾಗಾಗಿ ಅವರು 2.5 ದಿನದಲ್ಲಿ ಸಾಮವೇದ ಸಂಹಿತಾ ಪಾಠ ಪೂರ್ತಿ ಆರಣ್ಯಕ ಪೂರ್ತಿ ಮುಗಿಸಿದ್ರು. ಸೊ ಬ್ರಾಹ್ಮಣ ಭಾಗ ಟಚ್ ಮಾಡೋಕ್ಕೆ ಆಗಲಿಲ್ಲ ಅವ್ರಿಗೆ. ಸೊ ಇದಿಷ್ಟು ಮುಗಿಸಿದ್ರು. ಬಟ್ ಅದೇ ಹೇಳಿದ್ರು ನಾವು ನಿಧಾನಕ್ಕೆ ಹೇಳ್ತೀವಿ, ಏನೇನು ಆಗುತ್ತೋ ಇಷ್ಟು ದಿನಗಳಲ್ಲೇ ಮಾಡ್ತೀವಿ, ಆದಷ್ಟು ಕಂಪ್ಲೀಟ್ ಮಾಡೋದು ಕೂಡ ಒಂದು ಇನ್ವಾಲ್ವ್ಮೆಂಟ್. ಅವರು ಅದೇ ಹೇಳಿದ್ರು ಸಾಮವೇದನ ಕಂಟಿನ್ಯೂಸ್ ಬೇರೆ ವೇದಗಳು ಹೇಳ್ದಂಗೆ ಕಂಟಿನ್ಯೂಸ್ ಹೇಳೋಕ್ಕಾಗಲ್ಲ, ತುಂಬ ಶ್ರಮ ಆಗುತ್ತೆ. ಆದರೂ ಪಾಪ ಅವ್ರುಗಳು ಬೆಳಗ್ಗಿಂದ ಸಾಯಂಕಾಲದರು 1 ಅವರ್ ಹಾಫ್ ಅನ್ ಅವರು ಗ್ಯಾಪ್ ತಗೊಂಡು ಬಂದು ಕೂತ್ಕೊಂಡು ಹೇಳಿದ್ದಾರೆ. ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ತುಂಬಾ ಕಷ್ಟ. ಬೆಳಗ್ಗೆ 7 ಗಂಟೆಗೆ ಶುರು ಮಾಡಿಬಿಡೋರು, ರಾತ್ರಿ 9 ಗಂಟೆವರೆಗೂ ಮುಗಿಸಿ ಮಾಡಿದ್ದಾರೆ. ಅವ್ರಿಗೊಂದು ಪ್ರೇರಣೆ ಮನಸ್ಸಿನಲ್ಲಿರುತ್ತೆ. ಅಂದರೆ ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋಂಥ ಪ್ರೋಗ್ರಾಮ್ ಪಾರಾಯಣ ಒಂದೇ ಹೇಳಿರೋದ್ರಿಂದ ನಮಗೆ ಬೇರೆ ಏನು ನಾವು ಯೋಚನೆ ಮಾಡಬೇಕಾದ್ರೆ ನಮಗೇನು ತಿಳಿದಿದೆ ಒಂದು ಶುರು ಮಾಡಿದಾಗಿಂದ ಗಂಟೆ ಬಾರಿ ಶುರು ಮಾಡಿದ್ರಿಂದ ಆಯ್ತು ಹೋಗ್ತಾ ಇರುತ್ತೆ ಅಷ್ಟೇ. ಮಾಡಿ ನೋಡಿದ್ದೀನಿ ಎಷ್ಟು ತುಂಬ ಕಡೆ ಸಂಘಟನೆ ಮಾಡೋದು ನೋಡಿದ್ದೀನಿ. ಅಧ್ಯಯನ ಮಾಡಿದವರಿಗೆ ಒಂದು ಧನ್ಯತೆ ಭಾವ ಬರುತ್ತೆ, ಅಧ್ಯಯನ ಕೇಳ್ತಕ್ಕಂಥ ಒಂದು ಧನ್ಯತೆ ಭಾವ ಬರುತ್ತೆ. ಸಂಘಟಕರಿಗೆ ಸಿಂಪಲ್ ಸಂಘಟನೆಗೆ ಕೇಳೋಕ್ಕಾಗಲ್ಲ, ಪ್ರೋಗ್ರಾಮ್ ಏರ್ಪಾಡು ಮಾಡ್ಬೇಕಾಗತ್ತೆ. ಇನ್ನೇನು ಮಾಡಬೇಕಾದಿಲ್ಲಪ್ಪ. ಸಂಘಟಕನು ಕೂಡ ಮಾಡಿಸ್ಕೊಂಡು ಕೇಳ್ತಾ ಇರ್ತಾನೆ ಸಂಯೋಜಕ. ಅದಕ್ಕೆ ನಾವೆಲ್ಲ ಕಡೆ ಪ್ರವರ್ತಕ ಸಮಿತಿ ಅಂತ ಮಾಡಿದ್ವಿ, ಸಂಯೋಜಕ ಅಂತ ಮಾಡಿದ್ವಿ. ಪ್ರವರ್ತಕ ಸಮಿತಿ ಮಾಡಿ ಸಂಯೋಜಕನನ್ನು ಮಾಡಿ ಎಲ್ಲ ಜಿಲ್ಲೆ ಆದಮೇಲೆ ಕಾರ್ಯಕ್ರಮ ಮಾಡಿ ವೇದ ಸಂಗಮ ಅಂತ ಮಾಡಿ ಭಾಳ ಪ್ರಯತ್ನ ನಡೆಸಿದೆ. ಅದರ ಫಲ ಆ ಥರ ಅದು ಪ್ರಯತ್ನ ಸತ್ಸಂಕಲ್ಪದ ಒಳ್ಳೆಯ ಸಂಕಲ್ಪದ ಫಲ ಈಶ್ವರ ಯಾರೋ ತೋರಿಸ್ಕೊಡ್ತಾನೆ. ಆಗ ಬರ್ತದೆ ಅದು. 20 ವರ್ಷ ಕಳೆದ ಮೇಲೆ ಮಧ್ಯದಲ್ಲಿ ಮಂಕ ಆಗುತ್ತೆ, ಮತ್ತೆ ಯಾರೋ ತಗೋತಾರೆ, ಶುರುವಾಗುತ್ತೆ. ಒಳ್ಳೇದಲ್ಲ ಅದು, ಒಳ್ಳೇದಿರುತ್ತಲ್ಲ, ಭಾಳ ಒಳ್ಳೆಯದು. ಅದೇ ಅವ್ರಿಗೆ ಹೇಳಿದ್ರೆ ಅವರೆಲ್ಲ ಜೀವನದ ಅಂತ್ಯ ಭಾಗದಲ್ಲಿ ಇದ್ದಾರೆ. ಹೌದಲ್ವಾ? ಈಗಲೂ ಕೇಳಿ ಎಲ್ಲ ಮನುಷ್ಯನು ಕೂಡ ಪ್ರತಿಯೊಬ್ಬರು ಕೂಡ ಏನಾಗುತ್ತೆ, ವಯಸ್ಸು ಕಳೆದಂಗೆ ಖಂಡಿತವಾಗಿ ಏನಾಗುತ್ತೆ, ಏನು ಮಾಡ್ದಂಗೆ ಅದೇನು ಮಾಡಿದ್ವಪ್ಪ. ನಾವು ಬೇಸಿಕಲಿ ಈ ಹುಟ್ಟತ್ತೆ ಪ್ರತಿಯೊಬ್ಬನು ಕೂಡ ಹುಟ್ಟತ್ತೆ. ಬ್ರಾಹ್ಮಣ ಜನ್ಮ ಅದು ಹುಟ್ಟೇ ಏನು ನಾವು ಮಾಡಿ 20 ವಯಸ್ಸು ಆಯಿತು, 80 ವಯಸ್ಸು ಆಯ್ತು, ಈಗ ಆಯಿತು ಮನೆ ಸಂಸಾರ ಎಲ್ಲ ನಡೆಸಿದ್ವಿ. ನಾನು ಆತ್ಮೋದ್ಧಾರಕ್ಕಾಗಿರ್ತಕ್ಕಂಥ ಏನು ಮಾಡಿಕೊಂಡೆ, ಆತ್ಮೋದ್ಧಾರದ ಏನಾಯಿತು, ಆತ್ಮೋದ್ಧಾರದ ವಿಷಯ ಆಯಿತಾ ಅಂತ ಪ್ರಶ್ನೆ ಪ್ರತಿಯೊಬ್ಬನಿಗೂ ಹುಟ್ಟುತ್ತೆ. ಅದಕ್ಕೆ ಎಲ್ಲ ಕಡೆ ಹೀಗೆ ಹೋಗೋದು. ಆತ್ಮೋದ್ಧಾರ ಬ್ರಾಹ್ಮಣನಿಗೆ ಆತ್ಮೋದ್ಧಾರ ಅಂದರೆ ವೇದಶ್ರವಣವಲ್ಲದೆ ಇನ್ನೇನಪ್ಪ. ವೇದವು ಬ್ರಾಹ್ಮಣ ಗಾಯತ್ರಿ ವೇದ ಓಂಕಾರ ಬ್ರಾಹ್ಮಣ ಸಮಾನವಾಗಿರೋ ಅಂತ ಅದು ನಮ್ಗೆ ಅನಿಸ್ಬಿಡ್ತಾ ಕೇಳಿದ್ದೇನೆ. ಆದರೆ ಎಷ್ಟೋ ನೆಮ್ಮದಿ ಬರುತ್ತೆ ಮನಸ್ಸಿನಲ್ಲಿ. ಮನೆಯವರಿಗೆ ಬರುತ್ತೆ, ಮಕ್ಕಳಿಗೆ ಬರುತ್ತೆ, ಮುಂದಿನ ಜನ್ರೇಷನ್ಗೆ ಬರುತ್ತೆ, ಪಕ್ಕದ ಮನೆಯವರಿಗೆ ಬರುತ್ತೆ. ಏನು ನಡೀತಾ, ಏನು ಮಾಡ್ತಾ ಇದ್ದೀರಿ, ಏನು ಪ್ರೋಗ್ರಾಮ್ ಅಂತ ಕೇಳ್ತಾರೆ. ಹೀಗೆ ಹರಡುತ್ತದು ಸ್ವಾಭಾವಿಕ. ಹೇಳಿದ್ದೆ ನಾನು ಒಂದು ಸರಿ ಇದು ಸಿಸ್ಟಮ್ ಬರಲಿ, ಸಿಸ್ಟಮ್ನ ವೇದಾಧ್ಯಯನ ಮಾಡೋರಿಗೆ ಎಷ್ಟು ಅನುಕೂಲ ಆಗುತ್ತೆ ಅಂದರೆ ಅವನಿಗೆ 3 ಪಾರಾಯಣ ತಿಂಗಳು ಸಿಗುತ್ತೆ, ಅದರಲ್ಲೇ ಮಾಡ್ತಾ ಇರ್ತಾನೆ ನಾನು. ಆಂಧ್ರ ತಮಿಳ್ನಾಡಲ್ಲಿ ಆಗಲೂ ವ್ಯವಸ್ಥೆ ಇದೆ, ಈಗಲೂ ಕೂಡ ಇದೆ, ಅದನ್ನು ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಮಾಡಬೇಕು. ಇದು ಮಾಡ್ತಾ ಪಾರಾಯಣದಲ್ಲೇ ಒಬ್ಬ ಇರಲಿ. ಒಂದು ಗ್ರಾಮದಲ್ಲಿ 8 ಮನೆ ಇದ್ದರೆ ಒಂದು ಮನೆ ಈ ಸರಿ 5 ವರ್ಷ ಕಡಿಮೆ ಮತ್ತೆ ಬರುತ್ತೆ, ಹಾಗೆ ಬರ್ತಾ ಇರುತ್ತೆ. ಎಲ್ಲ ಮಕ್ಕಳು ಪ್ರತಿ ಶ್ರೀಧರ ಸ್ವಾಮಿಗಳ ಸಂಕಲ್ಪ ಒಂದು ಕಡೆ ಪ್ರತಿಯೊಬ್ಬರೂ ಬ್ರಹ್ಮನಿಷ್ಠನಾಗಬೇಕು ನನ್ನ ಒಂದು ಹಠ ಅಂತ ಹೇಳಿದರು ಶ್ರೀಧರ ಸ್ವಾಮಿ. ಹಾಗೆ ಹೇಳಿದ್ದಾರೆ, ನನಗೊಂದು ಹಠನಪ್ಪ, ಪ್ರತಿಯೊಬ್ಬನೂ ಕೂಡ ಬ್ರಹ್ಮನಿಷ್ಠನಾಗಬೇಕು ಅಂತ ನನಗೊಂದು ಹಠ, ಅದಕ್ಕಾಗಿ ನಡೆಸ್ತಾ ಇದ್ದೀನಿ ಅಂತ. ಬ್ರಹ್ಮನಿಷ್ಠನಾಗಬೇಕು ಅಂತ ಹಠ ಅಂದರೆ ಬ್ರಹ್ಮನಿಷ್ಠನ ಮಾಡೋಕ್ಕೆ ಆಗತ್ತಲ್ಲ, ಆ ಸಂಕಲ್ಪ ಅಷ್ಟು ಶುದ್ಧವಾದ್ದು. ಎಲ್ಲರನ್ನೂ ಅವ್ರ ಜೀವಿತ ಯಾವುದಿದೆ ಬ್ರಹ್ಮನಿಷ್ಠನ ಮಾಡಿಬಿಟ್ರು ಅಂತ ಅರ್ಥ ಅಲ್ಲ. ಪ್ರತಿಯೊಬ್ಬನೂ ಬ್ರಹ್ಮನಿಷ್ಠಾನ ಮಾಡಬೇಕು ನನಗೊಂದು ಹಠ ಅಂತ ಹೇಳಿದಾಗೆ ಅದರಿಂದ ಪ್ರಾರಂಭ ಮಾಡಿದಿಂದ ವರದಳ್ಳಿ ಎಲ್ಲ ಈಕೆಯಿಂದ ಧರ್ಮದ ನಡೀತಾ ಇದೆ. ಹಾಗೆ ಯಾವತ್ತೂ ಅಷ್ಟೇ. ಎಷ್ಟು ವರ್ಷ ಆಗಿದೆಯಪ್ಪ, ಮತ್ತೆ 75 ವರ್ಷ ಮತ್ತೆ ನಡೆಯುತ್ತೆ, ಯಾವಾಗಲೂ ಅಷ್ಟೇ. ಹಾಗೆ ಒಳ್ಳೆಯದು ಅಂತ ಹೇಳಿದ್ರೆ ಅದು ನಡೆದೇ ನಡೆಯುತ್ತೆ. 10 ವರ್ಷ ಎಲ್ಲ ಮನುಷ್ಯ ಜೀವನ ಅಶಾಶ್ವತ ಅಂತದ್ದು ಎಲ್ಲರಿಗೂ ಗೊತ್ತಾ ವಿಷಯ, ಗೊತ್ತಿರೋ ವಿಷಯ. ಎಲ್ಲ ಶಾಶ್ವತವಾದ ಶಾಶ್ವತ ಅದನ್ನು ಉಪಕ್ರಮ ಮಾಡಿದ ನಾಲ್ಕು ಮುಖ್ಯ. ಅಶಾಶ್ವತ ಎಲ್ಲರಿಗೂ ಗೊತ್ತಿರೋ ವಿಷಯ, ಅದೀಗ ಹೊಸ ವಿಷಯ ಇದೆಲ್ಲ. ಅದು ಈಗ ನಮ್ಮ ಗುರು ಬಾಂಧವರು ಸಕ್ರೆಪಟ್ಟಣ ಅವಧಾರಗಳು ಅದು ಮಾಡಿರೋದು ಎಷ್ಟು ಕಾಣ್ತಾ ಇದೆ, ಅದು ಪರಿಣಾಮ ಕಾಣುತ್ತಲ್ಲ. ಮತ್ತೆ ಅಷ್ಟು ಜನ ಅದೇ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಒಳ್ಳೇದು ಅಂತ ಯಾವಾಗಲೂ ಅಷ್ಟು ಮಹರ್ಷಿಗಳೇ ಕೂಡ ಮಾಡಿಕೊಟ್ಟು ಮಹರ್ಷಿಗಳೇ ನಾವು ಇರ್ತೀವಿ ಅಂತಿದೆಯಾ ಅವರಿಗೆ. ಒಳ್ಳೇದಪ್ಪ, ಸಾವಿರಾರು ವರ್ಷಗಳ ಹಿಂದೆ ಮಾಡಿದ್ದು ಮತ್ತು ಹಾಗೆ ಇದೆಯಲ್ಲ, ಅದು ಒಳ್ಳೇದು. ಮಾಸಗಳು ಅದೇ ಹೇಳೋರು,
80 ವರ್ಷ ಆಗ ಅವರು ಸುಮ್ಮನೆ ಒಂದು ಪಾರಾಯಣ ಇಟ್ಕೊಂಡಿದ್ರು ಅವಾಗ ಜಮನಾಥ ಗಣಪಾಡಿಗಳು ಎಲ್ಲ ಮೈಸೂರು ಸುಮಾರು ಜನ ಬಂದು ಸುಮಾರು ಒಂದು 3 hours ಪಾರಾಯಣ ಮಾಡಿದ್ರು. ಅದಾದಮೇಲೆ ಅದು ಹೇಳಿದ್ರು ಸರಿ ನಮಗೆ ಯೋಚನೆ ಇದೇ ಬರುತ್ತೆ, ನಾವು ಏನು ಸಾಧನೆ ಮಾಡದೆ ಆಗ್ಬಿಡುತ್ತೆ. ಯಾಕೆ ನಾವು ಏನು ಹಂಗೆ ಸಾಧನೆ ಮಾಡಿರಲ್ಲ ಜೀವನದಲ್ಲಿ. ಮನೆಗೆ ನಾನು ಅವಾಗ ಸಮಾಧಾನ ಮಾಡ್ಕೊಳ್ಳೋದೇನು ಅಟ್ಲೀಸ್ಟ್ ಇಷ್ಟಾರ ಒಂದು 10 ಜನಕ್ಕೆ ಒಂದು ಮಂತ್ರ ಹೇಳ್ಕೊಟ್ಟು ಇಷ್ಟಾರ ಮಾಡಿದ್ದಲ್ಲ ಅದೇ ಸಮಾಧಾನ ಖಂಡಿತ ಕೊಡೋದು. ಏನು ಮಾಡಲಿಲ್ಲ ಅಂದ್ರೆ ನಮಗೆ ಖಂಡಿತ ಸಮಾಧಾನ ಖಂಡಿತ. ಅದೊಂದು ವಿಶಿಷ್ಟ ಹೇಳಕ್ಕಾಗಲಿ ಅವ್ಯಕ್ತವಾಗಿರ್ತಕ್ಕಂಥ ಒಂದು ಆನಂದ ಇರುತ್ತೆ ಒಳಗಡೆನಲ್ಲಿ, ಸ್ವಾಭಾವಿಕ. ಅದೇನು ಸಮಾಧಾನಕ್ಕಾಗತ್ತೆ ಅಂತ ಅವರು ನಾನು ಒಂದೆರಡು ಸ್ಪೀಚಲ್ಲಿ ಹೇಳಿಯಾರಂಗೆ. ಹೌದು ಅನ್ಸುತ್ತೆ. ಅದು ಎಷ್ಟೇ ವಿದ್ವಾಂಸ ಆದರೂ ಇರಲಿ, ಅವನು ಎಷ್ಟು ವಿದ್ವಾನ್ ಇರಲಿ ಯಾವತ್ತೂ ಅಷ್ಟೇ. ಈ ಉತ್ತರ ವಯಸ್ಸು ಅನೇಕ ಶ್ರೀಮಂತರಾಗರು ದಾನಕ್ಕೆ ಮಾಡ್ತಾರೆ. ಯಾಕೆ ನಾವೇನು ಮಾಡಲಿಲ್ಲ, ಆಯ್ತು ಇದಕ್ಕೆ ದಾನ ಮಾಡೋಣ, ದೇವಸ್ಥಾನಕ್ಕೆ ದಾನ ಮಾಡೋಣ, ಹೀಗೆಲ್ಲ ತೋರುತ್ತೆ. ಅವಾಗ ಅಷ್ಟೇ ಒಳ್ಳೆಯದನ್ನು ಮಾಡಬೇಕು ಅಂತ ಮನುಷ್ಯನ ಸ್ವಭಾವ, ಮೂಲ ಸ್ವಭಾವ. ಅದೇ ಹೇಳಿದಂತ ಮಾವನವರು ಅದೇ ಹೇಳಿದ್ದು, ನೀನು ದುಡ್ಡಿನ ಬಗ್ಗೆ ಯೋಚನೆ ಮಾಡಿ ಎಷ್ಟಾಗುತ್ತೋ. ಹೌದು ಕರೆಕ್ಟ್ ಅನಿಸ್ಬಿಟ್ಟಿದೆ. ಆದರೆ ಆ ಕ್ಲಿಕ್ ಆಯ್ತು ಅವರಿಗೆ. ಈ ಪ್ರೋಗ್ರಾಮ್ ಇನ್ನೂ ಕ್ಲಿಕ್ ಆಗಿ ಬಾಕಿಯವ್ರಿಗೂ ಹೇಳ್ತಾರೆ, ಹೌದಪ್ಪ ಇದು ಮಾಡಿ ಧನ್ಯರಾಗಿ ನೀವು ಕೂಡ ನಮ್ಮಲ್ಲಿ ಮಾಡಿದ್ದೀವಿ ಅಂತ ಹಾಗೆ ಅನ್ಸುತ್ತೆ. ಎಷ್ಟು ನೆನಪಿರುತ್ತೆ ಗೊತ್ತಾ, ನಾನು ವೇದಪಾರಣ ಮಾಡಿಸ್ಕೊಂಡು ಇವತ್ತಿಗೂ ಫೋನ್ ಹೇಳಿ ಅನೇಕರು ಹೇಳ್ತಾರೆ ನಮ್ಮಲ್ಲಿ ವೇದಪಾರಣ ಆಗಿದ್ದು ಅಂತ, ಎಂದು ಹಾಗಿತ್ತು ಅಂತ. ಅದರ ಸ್ಮರಣೆ ಈಗಲೂ ಹೇಳಿ ಹಾಗೆ ಅನಿಸ್ಬಿಡುತ್ತೆ. ಅಂದರೆ ಏನು ಮಾಡಬೇಕೋ ಅದು ಮಾಡಿದ್ದೀನಿ ಅನ್ನೋದೇ ಮನುಷ್ಯಗೊಂದು ಸಮಾಧಾನ. ಇದು ಯಾವುದು ಮಾಡ್ತಕ್ಕದ್ದಲ್ಲ ಅಂತ ಎಲ್ರಿಗೂ ಗೊತ್ತು, ಏನೋ ಜೀವನಕ್ಕೆ ಮಾಡ್ತಾ ಇದ್ದೀವಿ ಅಂತ. ಏನು ಮಾಡಬೇಕೋ ಅದು ಮಾಡಿದ್ದೀನಿ ಅಂತ ಯಾವಾಗ ಅದಿರುತ್ತೆ. ಒಂದು ಆತ್ಯಂತಿಕವಾದ ಒಂದು ಹೇಳಕ್ಕಾಗದೇ ಇರುವಂಥ ಒಂದು ಅವ್ಯಕ್ತವಾಗಿರ್ತಕ್ಕಂಥ ಒಂದು ಆನಂದ ಇರುತ್ತೆ ಮನಸ್ಸಿನಲ್ಲಿ. ಆಯ್ತಪ್ಪ ನಾನು ಸಂಸಾರಸ್ಥನಾಗಿ ತೆಗೆದುಕೊಂಡು ನಮಗೆ ಸಾಕಿ ಕೇಳಿದ್ದೇನಪ್ಪ, ಶ್ರವಣ ಮಾಡಿದ್ದೇನೆ, ವೇದ ಸ್ಪರ್ಶವೇ ಆಗಲಿಲ್ಲ ಅಂತ ಭಾಳ ಒಂದು ರೀತಿ ಮನಸ್ಸಿನಲ್ಲಿ ಅನಿಸುತ್ತೆ ಎಲ್ಲರಿಗೂ. ಮೊನ್ನೆ ಸಾಯಂಕಾಲ ಸತೀಶ್ ಭಟ್ ಅವರು ಬಂದಿದ್ರು. ಸಾಯಂಕಾಲ ಬಂದಿದ್ದು ನಮ್ಮಪ್ಪ ಒಂದು 10 ನಿಮಿಷ ಇದ್ದು ಶ್ರವಣ ಮಾಡ್ಕೊಂಡು ಹೋದ್ರು. ಈಗ ಅವರು ಬರಬೇಕು ಅನ್ನೋದು ನನಗೆ ತುಂಬ ಇತ್ತು. ನಾವು ಅದನ್ನೇ ಹೇಳಿದೆ ಅವ್ನು ತಗೊಂಡ್ರಪ್ಪ ಮಾಡ್ತೀನಿ, ಅದು ಹೇಳ್ತೀನಿ ಅದನ್ನು ಆ ಸತೀಶ್ ಅದನ್ನು. ನಾವು ಒಂದ್ಸರಿ ಹೋಗಿ ಒಂದು ನೋಡ್ಕೊಂಡು ಬಂದು ಅವ್ರು ತೋರಿಸಿದೆ ಏನೇನು ಫೆಸಿಲಿಟಿ ಮಾಡಿದ್ದೀನಿ, ಹೇಗೆ ಮಾಡಿದ್ದೀನಿ, ಯಾವ ಥರ ಮಾಡ್ಕೊಂಡು. ಯಾಕೆಂದ್ರೆ ಸ್ವಲ್ಪ ಒಂದು ಐಡಿಯಾ ಇದ್ದರೆ ಅವ್ರಿಗೂ ಅದು ಹೌದು ಸಮಾಧಾನ ಇರುತ್ತೆ. ಇಷ್ಟಾಂತಲ್ಲ ಅವರು ನಾವು ಅದೊಂದು ಇರಬೇಕು. ಅಲ್ಲಿ ಬಂದವರಿಗೆ ಅವ್ರಗಳಿಗೆ ಮಾಡಿರ್ತಾರೆ, ಆದ್ರೆ ನಮ್ಮ ಒಂದು ಸ್ಟ್ಯಾಂಡರ್ಡ್ ಅಂತ ಇಟ್ಕೊಂಡಿರ್ತೀವಿ ಅಂತ ಹೇಳಿದ್ರಲ್ಲ, ಆ ಸ್ಟ್ಯಾಂಡರ್ಡ್ ಮೇಂಟೈನ್ ಆಗೋದು. ಮಂಡ್ಯ ಜಿಲ್ಲಾ ಹತ್ರ ಬಂದ ಅಂಶ ಸಹಸ್ರ ಪಾರಾಯಣ ಬೆಂಗಳೂರು ಸಂಘಟನೆ ಮಾಡಬೇಕು ಅಂತ ಕಾರ್ಯಾಲಯ ತೆಗೆದಿದ್ದೆ ನಾನು, ಆಫೀಸ್ ತೆಗೆದಿದ್ದೆ ಜ್ಯೋತಿಲಿ. ಸಹಸ್ರ ಪಾರಾಯಣ ಮಾಡಬೇಕು ಬೆಂಗಳೂರಿನ 10 ವಲಯ ಮಾಡಿ, ಬೆಂಗಳೂರಿನ ಸರ್ವಿಸ್ಗೆ ಒಂದು ವರ್ಷ ಇದ್ದೆ, 2 ವರ್ಷ ಇದೆ. 10 ವಲಯವನ್ನು ಬೆಂಗಳೂರು ವಿಂಗಡಿಸಿ ಒಂದೊಂದು ವಲಯದಲ್ಲಿ 100 ಪಾರಾಯಣ ಮಾಡಿಸ್ಬೇಕು ಅಂತ ಮಾಡಿದ್ದೆ ನಾನು. 10 ವಲಯದಲ್ಲಿ ಸಹಸ್ರ ಪಾರಾಯಣ ಆಗಬೇಕು ಅಂತ ಆಫೀಸ್ ಓಪನ್ ಮಾಡಿ, ಜ್ಯೋತಿಲ್ಲೇ ಆಫೀಸ್ ಓಪನ್ ಮಾಡಿ ವಲಯ ಎಲ್ಲ ಪಟ್ಟಿ ಮಾಡಿ, ಇಡೀ ಬೆಂಗಳೂರಿನ 10 ವಲಯ ಮಾಡಿ ಒಂದೊಂದು ವಲಯಕ್ಕೆ 100 ಪಾರಾಯಣ ಮಾಡಿಸ್ಬೇಕು ಅಂಥೇಳಿ ನಾನು ಸ್ವಯಂ ಸಂಚಾರ ಮಾಡ್ತೀನಿ ಅಂತ ಮೊದಲೇ ಮೀಟಿಂಗೆಲ್ಲ ಕರೆದಿದ್ದೆ ನಾನು. 11ನೇ ಇಸ್ವಿಯಲ್ಲಿ ಆವಾಗ ಕರೆದೆ ಸಹಸ್ರ ಪಾರಾಯಣಕ್ಕೆ. ಬೆಂಗಳೂರಿಗೆ ಒಂದು ಸಹಸ್ರ ಪಾರಾಯಣ ಆದರೆ ಪರಿಣಾಮ ಆಗುತ್ತೆ. ಬೆಂಗಳೂರಿಗೆ ಪರಿಣಾಮ ಆಗಬೇಕು ಅಂತ 3-4 ಪಾರಾಯಣ ಆಗಬೇಕು ಗೊತ್ತಾಗಲ್ಲ. ಒಂದು ಮೂಲೆ ಗೊತ್ತಾ, ಸಹಸ್ರ ಪಾರಾಯಣ ಆಗಬೇಕಲ್ಲಿ ಬೆಂಗಳೂರಿಗೆ 1000 ಪಾರಾಯಣ ಆಗಬೇಕು. ಏಕೋತ್ತರ ಸಹಸ್ರ ಪಾರಾಯಣ ಬೆಂಗಳೂರಿಗೆ ಇದೇ ಟೈಪಲ್ಲಿ ನಡೆದರೆ ಆಗತ್ತೆ. ಇದಕ್ಕೂ ಈಗಲೂ ಉತ್ಸಾಹಿಗಳಿದ್ದಾರೆ. ಆನಂದ್ ಕುಮಾರ್ ಅಂತಿದ್ದಾರೆ, ರಾಯನಗರದವರಿದ್ದಾರೆ, ತುಂಬ ಜನ ಇದ್ದಾರೆ. ಈ ಆರಂಭವಾಗಿದೆ ಅನ್ನೋ ವಿಷಯ ಗೊತ್ತಿರೋದಿಲ್ಲ. ಕೆಲವು ಸರಿ ಏನಾಗುತ್ತೆ, ಇದನ್ನೇ ಆಲೋಚನೆ ಮಾಡ್ತಕ್ಕಂಥ ನಿಷ್ಠೆಯವರು ಹೇಳಿದರೆ ಮಾತ್ರ ಸ್ವಾಭಾವಿಕ. ಎಲ್ಲರಿಗೂ ಈಗ ಸ್ವಜೀವನ, ಕುಟುಂಬ ಜೀವನ, ಜೀವನದ ಕಷ್ಟಸುಖಗಳು, ಆರೋಗ್ಯ ಅನಾರೋಗ್ಯಗಳು, ವಿದ್ಯಾಭ್ಯಾಸದ್ದು, ಬಂಧುಗಳ ದಾಕ್ಷಿಣ್ಯಗಳು, ಬಂಧುಗಳ ಇಕ್ಕಟ್ಟುಗಳು ಸ್ವಲ್ಪ ಇರೋದಿಲ್ಲ ಮನುಷ್ಯನಿಗೆ, ವಿಪರೀತ ಇರುತ್ತೆ ಅವನಿಗೆ. ಪ್ರತಿಯೊಬ್ಬ ಮನುಷ್ಯನಿಗೆ ಮಾಡಿದಾಗಲೇ ನನಗೆ ಗೊತ್ತಾಯ್ತು, ಅಯ್ಯೋ ಈ ಥರ ಏನೋ ಇರ್ತಾರೆ. ಹೌದು, ನಾನೇನೋ ಅಯ್ಯೋ ವೇದಪಾರಾಯಣ ಮಾಡಿಬಿಡ್ಬೋದು, ಅದೇನು ಅಂದರೆ ಅದೇನು ಅಂತ ಅನ್ಕೊಂಡು. ಅದು ಸುಲಭ ಇಲ್ಲ, ಅದು ಮಾಡಿದಾಗಲೇ ಗೊತ್ತಾಯ್ತು. ಪ್ರತ್ಯಕ್ಷ ಮಾಡಿದಾಗಲೇ ಗೊತ್ತಾಗೋದು. ಸುಮ್ಮನೆ ಅಲ್ಲ, ಒಂದು ಸಂಘಟನೆ ಅದು ಸುಲಭ. ಆಗ ನಾವು ಅವರಿಗೆ ನಿಮಗೆ ಹಗರವಾಗಿ ನೀವು ಮಾಡ್ರಪ್ಪ ವಿಚಾರ ಮಾಡಿ, ನಾವು ಸಂಘಟನೆ ನಮ್ಮ ಬಿಡಿ, ಮತ್ತು ನಿಮಗೆ ಕಷ್ಟ ಕೊಡ್ದಂಗೆ, ಆಯಾಸ ಇಲ್ದಂಗೆ, ಅವ್ರಿಗೇನು ಶ್ರಮ ಇಲ್ದಂಗೆ, ನಾನಾ ಇಕ್ಕಟ್ಟುಗಳಿಲ್ದಂತೆ ಸರಳವಾಗಿರುವಂಥದ್ದು ನೀವು ಮಾಡಬೇಕು. ಮತ್ತು ಇವತ್ತಿನ ಒಂದು ಅವರಿಗೆಲ್ಲ ಟಿಪ್ಪಣಿ ಮಾಡಿಕೊಟ್ಟು ಎಲ್ಲ ಮಾಡಬೇಕು. ಮತ್ತು ಇವತ್ತಿನ ಬ್ರಹ್ಮ ಸಮಾಜದಲ್ಲಿ, ಇವತ್ತಿನ ಬ್ರಾಹ್ಮಣ ಸಮಾಜವನ್ನು ಕಣ್ಮುಂದೆ ತಗೊಂಡು ವಿಚಾರ ಮಾಡಿದರೆ ಆರ್ಥಿಕವಾಗಿ ಮಧ್ಯಮದಲ್ಲಿದ್ದಾಗ, ತುಂಬ ಆವಾಗಿನಷ್ಟೇ ಕೆಳಗೆ ಮಧ್ಯಮದಲ್ಲಿ ತುಂಬ ಉತ್ತಮವಾಗಿದ್ದಾರೆ ನಾವು ಹೇಳಕ್ಕೆ. ಮಧ್ಯಮದಲ್ಲಿ ಎಲ್ಲರೂ ಅಂದರೆ ಯಾವಲ್ಲ 4 ವರ್ಷಕ್ಕೂ 5 ವರ್ಷಕ್ಕೂ ಒಂದು ವೇದಪಾರಾಯಣ ಸಂಘಟನೆ ಮಾಡಿ ಅದಕ್ಕೆ ಅವರು ಸ್ವಲ್ಪ ಮಟ್ಟಿಗೆ ಅನುಕೂಲವಾಗಿದ್ದಾರೆ. ಎಲ್ಲರೂ ಹಾಗಿದ್ದಾರೆ, ಜನರೆಲ್ಲ ಹಾಗೇ ಇದ್ದಾರೆ. ಹಾಗಿದ್ದಾಗ ಈಶ್ವರನಾಥನ ಅನುಕೂಲ ಮಾಡಿಕೊಟ್ಟಾಗ ನಾವು ಈ ಥರ ಸರಳವಾದ ಪ್ರೋಗ್ರಾಮನ್ನು ಕೊಟ್ಟರೆ ಹಿಡ್ಕೋತಾರೆ ತಕ್ಷಣ. ಅವ್ರು ಸರಿ ಕ್ಯಾಚ್ ಆಗುತ್ತೆ ಅವರಿಗೆ. ಕರೆಕ್ಟ್, ಭಾಳ ಸರಳ ಅಲ್ವಾ ಇದು ನಮ್ಮಲ್ಲಿ ಏರ್ಪಾಡು ಮಾಡಿ. ಸಾಮಾನ್ಯ ಎಲ್ಲರೂ ಬೆಂಗಳೂರಲ್ಲಿ ಖಂಡಿತ ಸಹಸ್ರ ಪಾರಾಯಣ ಏನೂ ಕಷ್ಟ ಅಲ್ಲ ಅಂತ ಹೇಳಿದ್ದೆ ನಾನು ಹೇಳಿದೆ, ಏನೂ ಕಷ್ಟ ಅಲ್ಲ. 1000 ಪಾರಾಯಣ ಖಂಡಿತ ಮಾಡೋಕ್ಕಾಗುತ್ತೆ. ಮಾತಾಡಿಸಿ ಎಲ್ಲರಿಗೂ ಅದನ್ನು ಹೇಳಬೇಕು, ಮನೆಗಳಲ್ಲಿ ಹೇಳಬೇಕು, ಖಂಡಿತ ಆಗುತ್ತೆ.
ಈ ಬೇಸಿಸಲ್ಲಿ ನಡಿಬೇಕು ಅಷ್ಟೇ. ಈ ಬೇಸಿಸ್ಸು ಈ ರೀತಿ ನಡಿಬೇಕು, ಏನು ಕಷ್ಟ ಅಲ್ಲ ಅಂತ ನಾನು ಹೇಳಿ ಆಗುತ್ತೆ ಅಂತ ಆಗಲೇ 2008 ತುಂಬ ಜನ ಇದ್ದಾರೆ ಬೆಂಗಳೂರಲ್ಲಿ ಆಸ್ತಿಕರು ಈಗ ಇದಾರಪ್ಪ. ತುಂಬ ಜನ ಈ ಇದ್ದಾರೆ. ರೀತಿ ಒಂದು ಪ್ರೋಗ್ರಾಮ್ ಇದೆ ಅಂತ ಪ್ರಚಾರ ಆಗಿಬಿಟ್ರೆ ಅವ್ರಿಗೆ, ಈಗೊಂದಿದೆ ವೇದಪಾರಾಯಣ ಅಂತ ಒಂದು ಸಿಸ್ಟಮ್ ಇದೆ ಅಂತ ಗೊತ್ತಾಗ್ಬಿಟ್ರೆ ಮೇಯ್ನ್ ಅದಕ್ಕಿರ್ತಕ್ಕಂಥ ಸಮಿತಿ, ಮೇಯ್ನ್ ಸಮಿತಿ ಒಂದು ವರ್ಕ್ ಮಾಡಿಬಿಟ್ರೆ, ಅದಕ್ಕೆ ಕೆಲಸ ಮಾಡಿ ಜೋಡಿಸ್ಕೊಟ್ಬಿಟ್ರೆ ಕೂತಲ್ಲಿ. ಈಗಂತೂ ಇಷ್ಟು ಸೌಕರ್ಯ, ಮುಂಚೆ ಎಲ್ಲ ಆ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಹೋಗು ಮಾತಾಡು ಹೇಳಿ ಅವೆಲ್ಲ ಯಾವುದೋ ಅವಶ್ಯಕತೆ, ಎಲ್ಲ ಇಲ್ಲಿಂದ ಪ್ರತಿಯೊಂದು ನಡೆಯುತ್ತೆ, ಎಲ್ಲ ನಡೆಯುತ್ತೆ. ನೋಡ್ರಪ್ಪ ಹೀಗಿದೆ ಕಳಿಸ್ಕೊಡ್ತಾ ಇದ್ದೀವಿ, ಪಾಲನೆ ಮಾಡಿ ಅಧ್ಯಯನ ಮಾಡೋರಿಗೆ ಎಂಥ ಅನುಕೂಲ ಅಂದರೆ, ಹೌದು, ಒಬ್ಬ ಕಷ್ಟಪಟ್ಟು ಅಧ್ಯಯನ ಮಾಡಿರ್ತಾರೆ. ಎಲ್ಲರೂ ಸೋಮಾರಿಗಳಲ್ಲ, ಕಷ್ಟಪಟ್ಟು ಅಧ್ಯಯನ ಮಾಡಿರ್ತಾರೆ, ಸ್ವಾಧೀನ ಮಾಡೋರು ಇರ್ತಾರೆ. ಅವೆಲ್ಲ ಎಲ್ಲಿ ಏರ್ಪಾಡಪ್ಪ, ವ್ಯವಸ್ಥೆ ಹೇಗೆ? ಅವು ಜೀವ ಕಷ್ಟ ಮಾಡಿದೆ. ಈ ಒಂದು ಪ್ರಶ್ನೆ ಕಲಿಯಕ್ಕೆ ನನಗೆ ಎಷ್ಟು ಕಷ್ಟಪಡ್ತಾ ಬೇರೆ ಬೇಡ. ಮತ್ತೆ ಒಂದು ಪ್ರಶ್ನೆ ಹೇಳಿಸ್ಕೊಳ್ಳೋದು ಸುಸ್ತಾಗಿ ಹೋಗುತ್ತೆ. ಒಂದು ಕಡೆ ಆಗ್ತಿರುತ್ತೆ, ಒಂದು ಕಡೆ ಮರ್ತು ಹೋಗ್ತಾ ಇರ್ತೀವಿ. ಈ ಸಹಜ ಅದು ವೇದದಲ್ಲಿ, ಅಷ್ಟು ಸುಲಭ ಇಲ್ಲ ಅದು. ಹಾಗಿರುವಾಗ ಅವ್ರು ಕಷ್ಟಪಟ್ಟು ಅಭ್ಯಾಸ ಮಾಡ್ತಾರೆ. ಆವಾಗ ಲೈಫ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇದೊಂದು ಯೋಜನೆ ಕೊಟ್ಬಿಟ್ರೆ, ಹೀಗೊಂದು ಇದೆಯಪ್ಪ ನೀವು ಮಾಡಿ ಅಂತಂದರೆ ಅದು ಅಲ್ಲಿ ಸೇರಿಕೊಂಡು ಅವು ತಮ್ಮ ಜೀವನವೂ ಆಯಿತು, ತಮ್ಮ ಜೀವನ ನಡೆಸ್ಕೊಳ್ಳಿ, ತಮ್ಮ ಜೀವನ ನಡೆಯುತ್ತೆ, ಮತ್ತು ಇನ್ನೂ ಕೃತಾರ್ಥರಾಗ್ತಾರೆ. ಸರಳವಾಗಿ ಇರುತ್ತೆ. ಅಧ್ಯಯನ ಮಾಡೋರಿಗೊಂದು ಭರವಸೆ ಮೂಡು. ನಾನು ಆಮೇಲೆ ಈಗ ಈ ಪೌರೋಹಿತ್ಯ ಮಾಡಿಸಿ ಅದ್ರಲ್ಲಿ ಆಗುವಂಥ ಬೇಜಾರುಗಳು ಏನೂ ಇರಲ್ಲ. ಏನಿಲ್ಲ, ಇದು ಯಾವುದೇ ಥರದ ಅಯ್ಯೋ ಅವ್ರು ಹಿಂಗೆ ಮಾಡಿಬಿಟ್ರು ಹಿಂಗೆ ಮಾಡಿಬಿಟ್ರು ಮಾಡಕ್ಕೆ ಹೇಳಿ ಈಗೆಲ್ಲ ಅದು ಎಲ್ಲ ಬಂದ್ಬಿಟ್ಟಿದ್ದಾವಲ್ಲ. ಈಗ ಸಿಕ್ಕಾಪಟ್ಟೆ ಬಂದಿದೆ, ಅವರು ತುಂಬ ಬೇಜಾರು ಮಾಡ್ಕೊಂಡ್ರು. ವಿಪರೀತ ಅನ್ಸುತ್ತೆ ಅವ್ರಿಗೆ. ಅದಕ್ಕೆ ಅವ್ರು ಕಂಪೇರ್ ಮಾಡಿ ನೋಡುವ ಹಾಗೆ ಹೇಳೋದವರು. ಅದನ್ನು ನೋಡಿ ಏನೋ ಮಾಡಬೇಕು ಪಾರಣಕ್ಕೆ ಅಂತ ಹೇಳ್ತಾರೆ. ಅವ್ರ ಮಟ್ಟಿಗೆ ಎಲ್ಲೆಲ್ಲ ಹೋಗಿರ್ತಾರೆ. ಯಾಕಂದರೆ ಏನೋ ಒಂದು ಪ್ರೋಗ್ರಾಮಲ್ಲಿ ಇರ್ತಾರೆ ಅವರು. ನಮ್ಮಲ್ಲಿ ಒಂದು ಗೃಹ ಪ್ರವೇಶ ಮಾಡ್ತಾ ಇದ್ದೀವಿ, ಅದಕ್ಕೆ ನೀವು ಬಂದು ಬೇರ್ಪಾಡು ಮಾಡಬೇಕು ಅಂತ. ಪಾಪ ಗೃಹ ಪ್ರವೇಶ ಏರ್ಪಾಡು ಮಾಡ್ಕೋಬೇಕು, ಇವರಿಗೆ ಪಾಲನೆ ಮಾಡಿದ ವಿಧಿ ಇಲ್ಲ, ಒಂದಕ್ಕೊಂದು ಲಿಂಕೇ ಇಲ್ಲ, ತಾಳ್ಮೇಳವೇ ಇಲ್ಲ. ಅದು ಇದು ಇವರಿಬ್ಬರು ತಾಳ್ಮೇಳವೇ ಇಲ್ಲ. ಅದು ಒಬ್ಬರು ವೃದ್ಧ ಸ್ವಾಮಿ ಹೇಳಿದ್ರು, ಇವರು ಇಲ್ಲಿ ಮೈಸೂರಲ್ಲಿ ಸಚ್ಚಿದಾನಂದ ಅಲ್ಲಿ ಮೈಸೂರ, ಇದು ಉಭಯ ತಾರಕ, ಇದು ಕಾರ್ಯಕ್ರಮ ಉಭಯ ತಾರಕ, ಗೃಹಸ್ಥ ಮತ್ತು ವೇದಾದಿ ಇಬ್ಬರಿಗೂ ಉಭಯ ತಾರಕವಾದ ಪ್ರೋಗ್ರಾಮ್ ಇದು. ತುಂಬ ಹಿಡಿಸುತ್ತೆ. ಅವ್ರು ಹೇಳಿದ್ರು, ಋಷಿ ಅದನ್ನು ಕೂಡ ಹೇಳಿದ್ರು, ಕೇಂದ್ರ ಇಲ್ಲೇ ಮೈಸೂರು ಮಾಡೋಣ ಅಂತೆಲ್ಲ ಹೇಳಿದ್ರು. ಅವಾಗ ಇಲ್ಲೇ ಜಾಗ ನೋಡಿದ್ರು, ಕೇಂದ್ರ ಮಾಡೋದು ತುಂಬ ಹಿಡಿಸ್ತಿಲ್ಲದು. ವೇದಪಾರಾಯಣ ಪ್ರತಿಷ್ಠಾನ ಪಾರಾಯಣ ಯೋಜನೆ ಇದೆಯಲ್ಲ, ಇದು ಭಾಳ ಹಿಡಿಸಿತ್ತು. ಸಿಂಪಲ್ ಆದ್ದರಿಂದ ಈಗಲೂ ಎಲ್ಲ ಜಿಲ್ಲೆ ಓಡಾಡೋದನ್ನು ಹೇಳಿದರೆ ಖಂಡಿತವಾಗಿ ಮಾಡಿಸೋ ಭಾಳ ಜನ ಇದ್ದಾರೆ. ಖಂಡಿತವಾಗಿದೆ, ಮಾಡೇ ಮಾಡಿ. ಸಿಂಪಲ್ ಆದರೆ ಏನು ಮಾಡಬೇಕಪ್ಪ, ಇಷ್ಟು ಮಾಡಿ ಮನುಷ್ಯಗೆ ಲೆಸ್ ಎಫರ್ಟ್ ಮೋರ್ ಫ್ರೂಟ್ ಇರಬೇಕು. ಅವಾಗ ಮನುಷ್ಯ ಇದು ನಾವು ಅದನ್ನೇ ಯಜ್ಞ ಮಾಡಿದಷ್ಟು ಪುಣ್ಯ ಸಿಗೋಂತ ಸಿಂಪಲ್ ಕೇಳ್ಕೊಂಡು ಸಿಗೋದ್ರಿಂದ ಯಾಕೆ ಮಾಡಿ ನೀವೆಲ್ಲೋ ಹೋಗ್ಬೇಕದು ಇಲ್ಲ, ಎಲ್ಲ ಹೋಗ್ಬೇಕು. ಹೋಗೋ ಕಷ್ಟನೂ ಇಲ್ಲ, ಮಾಡಿಸೋ ಕಷ್ಟನೂ ಇಲ್ಲ, ಮಾಡೋ ಕಷ್ಟನೂ ಇಲ್ಲ. ಮಾಡೋರು ಈಗ ಎಲ್ಲೋ ನಡೀತೆ ನಡೀಲಿ, ಮೊದಲು ನಡ್ಕೊಂಡು ಹೋಗಲಿ, ಬೇಡ ಹೇಳೋದಿಲ್ಲ. ಅದಕ್ಕೊಂದು ಪರ್ಯಾಯ ಕೊಟ್ಟಿದೆ. ಸಿಂಪಲ್ ಆಗಿರೋದು, ಸರ್ವವ್ಯಾಪಿಯಾದ್ದು, ಬಹುಜನ ಹಿತಾಯ. ಇದು ಬಹುಜನ ಹಿತಾಯವಾದ ಪ್ರೋಗ್ರಾಮ್. ಕೆಲವರು ಮಾಡಲಿ, ಒಬ್ಬರು ಯಜ್ಞ ಅನುಷ್ಠಾನ ಮಾಡಲಿ, ಅತಿರುದ್ರ ಮಾಡಲಿ, ಸಹಸ್ರಚಂಡಿ ಮಾಡಲಿ, ಬೇಡ ಹೇಳೋದಿಲ್ಲ. ಕರ್ಮ ಅಪೇಕ್ಷೆ ನಡ್ಕೊಂಡು ಹೋಗಲಿ, ಇಲ್ಲ ಅಂತ. ಬಟ್ ಎಲ್ಲ ಕರ್ಮವನ್ನು ಕಣ್ಮುಂದೆ ತೊಗೊಂಡು ಅದರ ಟೋಟಲ್ ತೆಗೆದು ಸಿಂಪಲ್ ಆಗಿರೋದು, ಫೀಸಿಬಲ್ ಆಗಿರೋದು, ಅದು ಅಡ್ಮಿಸಬಲ್ ಅಂತ ಹೇಳ್ತಾರೆ. ಅಡ್ಮಿಸಬಲ್ ಆಗಿರುವಂಥದ್ದು ಮತ್ತು ಅನುಸರಿಸ್ಬೋದಾದದ್ದು, ಶ್ರಮ ಕಡಿಮೆ ಇರುವಂಥದ್ದು, ಎಂಥ ಏಜ್ ಆದ 80 ವಯಸ್ಸಿನವರು ಅವರೇ ಸಂಘಟನೆ ಮಾಡಿದ್ರು, ಹಾಗಾಗತ್ತೆ ಅಂತ ಮಾಡಕ್ಕೆ ಬರುತ್ತೆ ಅಂತದ್ದು. ಅದೇ ಹೇಳ್ತಿಲ್ಲ ನಮ್ಮ ಕೇಶವಮೂರ್ತಿ ಗಣಪಲ್ಲ ಎಲ್ಲ ಸಂವಿಧಾನ ಮಾಡಿಸಿದಾಗ ಫಸ್ಟ್ ಮಾಡಿಸ್ಬೇಕಾದ್ರೆ ಬ್ರಹ್ಮದಕ್ಕೋದವ್ರು ಹೇಳಿದ್ರಂತಲ್ಲ, ಜನಪಾಡಿಗಳೇ ಕೇಶವಮೂರ್ತಿ ಅವರು ಅಂದರೆ ಇನ್ನೂ ಇವರು ನಮ್ಮ ವಿಠ್ಠಲ ಶಾಸ್ತ್ರಿಗಳು ಹೇಳಿದ್ದರು. ಯಾರು ಮಾಡಿಸಿದ್ರು ಅದು ಪ್ರಮಾಣವೋ ಅಪ್ರಮಾಣವೋ ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ಅವಾಗೆಲ್ಲ ಇತ್ತು ಯಜ್ಞ ಮಾಡಲೇಬೇಕಂತ. ಈಗ ಬರೀ ಸಂವಿಧಾನ ಮಾಡೋದು ಅವಾಗೆಲ್ಲ ಅಪ್ರಮಾಣವೇ, ಅದಲ್ಲ ಅದ್ರಲ್ಲಿ ಮಾಡಬಾರ್ದು ಅವಾಗೆಲ್ಲ ಇದ್ದಿದ್ದು. ಅಷ್ಟು ಅದು ಅಪ್ರಮಾಣವೋ ಅಪ್ರಮಾಣವೋ. ಆದರೆ ನೀನು ಮಾಡ್ತಾ ಇದೀಯಾ ಹಂಗಂದ್ರೆ ಅಷ್ಟು ನಿನಗೆ ಇದೆ ಚೆನ್ನಾಗಿ, ಅದು ಸುಖರು, ಅದು ನಿನಗೆ ಅದೆಲ್ಲ ತುಂಬ ಒಳ್ಳೆಯದಾಗುತ್ತೆ. ಪ್ಲಸ್ ಅದು ಪ್ರಮಾಣವೇ ಆಗ್ಬಿಡುತ್ತೆ ನೀನು ಮಾಡಿಸೋದ್ರಿಂದ ಮಾಡಿಸುವಂತ. ಅದೇನು ಗೊತ್ತಾ, ನನಗೆ ವೆಂಕಟರಾಮಶಾಸ್ತ್ರಿ ಹೇಳಿದರು ಶಿವಮೊಗ್ಗದಲ್ಲಿ 40 ಗಣಪಾಠಗಳು ಮತ್ತು ವೆಂಕಟರಾಮಶಾಸ್ತ್ರಿಗಳು ಗಣಪಾಠಗಳು ಬಂದು ಹೊಸರಲ್ಲಿ ಶಿವಮೊಗ್ಗದಲ್ಲಿ 46-47 ಇದೇ ವೇದಪಾರಾಯಣದ ಮನೆ ಸಂಘಟನೆ ಮಾಡಬೇಕು ಅಂತ ಸಂಚಾರ ಮಾಡಿದಾರಂತವರು. ಸಾಗರ ಸುತ್ತಮುತ್ತ ಎಲ್ಲ ವೆಂಕಟರಾಮಶಾಸ್ತ್ರಿ ನಾನು ಹೇಳಿದ್ರು, ನೋಡಪ್ಪ ನಾನು ಗಣಪಾಠಲ್ಲ ಹೋಗಿದ್ದು, ಅವಾಗ ನೋಡು ಗುರು ಪರಂಪರೆ ನಮ್ಮೊಂದು ಪರಂಪರೆ ಇದೆ ಅಂತ ಅನ್ನಿಸ್ತು ನನಗೆ. ಅವರು ಮಾಡಿದ್ದಾರೆ, ಒಳ್ಳೇದಪ್ಪ, ಸರಿ ಇದೆ, ಕರೆಕ್ಟ್ ನಾವು ಮಾಡಬೇಕು ಅಂತ ಅನ್ನಿಸ್ತು ನನಗೆ. ಎಲ್ಲ ಮನೆಗೆ ಹೋಗಿದ್ರಂಥವ್ರು, ವೇದ ನೀವು ಶ್ರವಣ ಮಾಡಿ. ಸಂಪೆಕಟ್ಟೆ ಗಣಪಾಠಗಳು ಹಾಗೆ ಅವರು ಮನೆಗೆ ಹೋಗಿ ನೋಡಿ ವೇದ ಪಾರಾಯಣ ಮಾಡ್ತೀನಿ ಕೇಳಿ ನೀವು ಅಂತ ಎಲ್ಲ ಮೊದಲು ಮಾಡಿದ್ದಾರೆ ಸಂಪೆಕಟ್ಟೆ ಗಣಪಾಠಗಳು. ಆಗತ್ತೆ ತರುಣರ ಪ್ರೇರಣೆ ಕೊಟ್ಟು ಟೀಮ್ ಮಾಡಿ ಆತ ಕೆಲಸವಂತೂ ಮಾಡಿರೋದನ್ನು ನಾವು ಸುಮ್ಮನೆ ಅಷ್ಟೇ ಏನು ಮಾಡಿದ್ದಾರೆ ಮುಂದುವರಿಸ್ಕೊಂಡು ಹೀಗಿದೆ ಮಾಡಿ. ನಮ್ಮ ಕಾಲದಲ್ಲಿ ನಾವು ಮಾಡ್ಕೊಂಡು ಹೋದು 300 ತರುಗಳು ರಥ ಹೇಳ್ದಂಗೆ ನೀವು 300 ಕೊಟ್ಟು ನೀವು ಮಾಡ್ಕೊಂಡು ಹೋಗ್ರಪ್ಪ ನಡೆಸಿ. ಸೃಷ್ಟಿ ಇರೋವರೆಗೂ ನಡೆಯುತ್ತೆ. ಆ ದೃಷ್ಟಿಯಿಂದ ಭಾಳ ಒಳ್ಳೆಯದಾಗಿದೆ. ನಾನು ಹಾಸ್ಪಿಟಲ್ ನೀವು ಬರಬೇಕು, ಆಯ್ತಪ್ಪ ಬರ್ತೀನಪ್ಪ, 3 ದಿನ ಏರ್ಪಾಡು ಮಾಡಿ.